सौख्यदुःखकारणाय नमो नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्जितमयं गुरुमाध्यमीशं वन्दे भवद्घ्नमपारासुरसिद्धवन्दे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं गुणैस्तरवेणं दोषवर्जितं ज्ञेयं गम्यं गुरुंश्चापि नत्वा सुस्वार्थौच्यते प्रत्यक्षादे रागमस्य प्राबल्येऽपि सदागमेकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम् विशेषणानि यानीह कथितानि सदुक्तिभिः साधयिष्यामि तान्येव प्रमात् सज्जनसंविदे प्रत्यक्षादेरागमस्य प्राबल्येऽपि न उपजीव्यप्रमाणविरोधे प्रामाण्यम् विषयाभावे स्वस्यैव अप्रामाण्यप्राप्तेः तेनैव हि अनुमानादिना आगमस्य विषयः सिद्ध्यति प्रत्यक्षेऽपि प्रत्यक्षादि अदागಬೇಕಲ್ಲ ಪ್ರತ್ಯಕ್ಷಾದೇಹ ಆಗಮಸ್ಯ ಪ್ರಾಬಲ್ಯೇ ಅಪಿ ಪ್ರತ್ಯಕ್ಷಾದಿಗಳಿಗಿಂತ ಪ್ರತ್ಯಕ್ಷ ಅನುಮಾನಗಳಿಗಿಂತ ಆಗಮಕ್ಕೆ ಪ್ರಾಬಲ್ಯವಿದ್ದರೂ ಸಹ ನ ಉಪಜೀವ್ಯ ಪ್ರಮಾಣ ವಿರೋಧೇ ಪ್ರಾಮಾಣ್ಯಂ ಆಗಮಕ್ಕೆ ಹೆಚ್ಚು ಎಷ್ಟೇ ಮಹತ್ವ ಇದ್ದರೂ ಕೂಡ ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧವಾದಾಗ ಪ್ರಾಮಾಣ್ಯ ಬರೋದಿಲ್ಲ. ಉಪಜೀವ್ಯ ಅನ್ನೋ ಪದ ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ಪ್ರತ್ಯಕ್ಷದ ವಿಚಾರದ ಬಗ್ಗೆ ಬಂದಾಗ ಪ್ರತ್ಯಕ್ಷರೇ ಉಪಜೀವ್ಯ. ಉಪಜೀವ್ಯ ಅಂದ್ರೇನು? ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ ಅಂತ ಡೆಫಿನೇಷನ್ ಅದು. ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ ಅಂತ ಕರೀತಾರೆ. ಉದಾಹರಣೆಗೆ ಈಗ ಹಾಲು ನೋಡಿದ ಅವನ ಪದಾರ್ಥ ನೋಡ್ತಿರ್ಬೇಕಾದ್ರೆ ಅವನು ಬಿಡ್ದವನೇ ಹೇಳ್ತಾರೆ ಬರೀ ಹಾಲನ್ನು ನೋಡ್ತಾನೆ ಆಮೇಲೆ ಬಣ್ಣ ನೋಡ್ತಾನೆ. ಹಾಗೆಲ್ಲ ತಪ್ಪದು. ಯಾವ ಕಣ್ಣಿನಿಂದ ಹಾಲನ್ನು ನೋಡ್ತಾನೋ ಅದೇ ಕಣ್ಣು ಏನು ತೋರಿಸುತ್ತೆ? ಬಣ್ಣನೂ ತೋರಿಸುತ್ತೆ. ಇಲ್ಲ ಹಾಲು ಕಾಣಲಿಲ್ಲ ಅಂದರೆ ಬಣ್ಣನೂ ಕಾಣೋದು, ಹಾಲು ಕಂಡ್ರೆ ಬಣ್ಣನೂ ಕಾಣೋದು. ಏಕೇನಂತಾರೆ? ಉಪಜೀವ್ಯ ಪ್ರಮಾಣ ಅಂತ ಕರೀತಾರೆ. ಗೊತ್ತಾಯ್ತಾ? ಯಾವುದು ತೋರಿಸುತ್ತೋ ಈ ಹಾಲಿನ ಬಣ್ಣದ ಪ್ರಶ್ನೆ ಬರೋದು ಹಾಲು ಕಂಡಾಗ, ಗೊತ್ತಾಯ್ತಾ? ಅದು ಹಾಲು ಕಾಣದಿರ್ಬೇಕಾದ್ರೆ ಏನಂತ ಕಾಣುತ್ತದು? ಆದ್ದರಿಂದ ಹಾಲನ್ನು ಮಾತ್ರ ಒಪ್ತಾರೆ, ಬಿಡಿ ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಲನ್ನು ಒಪ್ಪಿದ್ರೆ ಏನು ಒಪ್ಪಬೇಕು? ಬಿಳಿ ಬಣ್ಣನೂ ಅದಕ್ಕೆ ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ ಬರದಂತೆ ಹೇಳಬೇಕು. ಬಿಸಿ ಇದೆ, ಅದು ಬೇರೆ. ಬಿಸಿ ಕಣ್ಣಿಗೆ ಕಾಣೋದಿಲ್ಲ. ಹಾಲು ಬೆಳ್ಳಗಿದೆ, ಇದು ಯಾವಾಗ ಕಾಣುತ್ತೆ? ಹಾಲು ನೋಡ್ತಿರ್ಲಿಕ್ಕೆ ಬೆಳ್ಳಗೆ ಕಾಣುತ್ತೆ. ಆದರೆ ಬಿಸಿಯನ್ನು ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ, ಅಷ್ಟ ಗೊತ್ತಾಗೋದಿಲ್ಲ. ಗೊತ್ತಾಯ್ತು? ಆದ್ದರಿಂದ ಏನು ಹೇಳ್ಬೋದು? ಈಗ ಹಾಲು ತಣ್ಣಗಿದೆ ಅಂತ ಹೇಳಿದ್ರೆ ಆಮೇಲೆ ನೋಡಿದ್ರೆ ಬಿಸಿ ಇತ್ತು, ಬಿಸಿ ಇದೆ ಅಂತ ತಣ್ಣಗಿತ್ತು, ವಿರೋಧ ಆಗಲಿಲ್ಲ. ಈಗ ಹಾಲಿನ ಬಣ್ಣ ಚೇಂಜ್ ಆಗಲಿಲ್ಲ, ಹಾಲು ಬೆಳ್ಳಗಿರಲೇಬೇಕು, ಅದು ಬೇರೆ ದಾರಿ ಇಲ್ಲ. ಯಾಕೆ? ಬೆಳ್ಳಗಿರೋದು ಎಂಬುದು ಕಣ್ಣಿಗೆ ಕಾಣ್ತಕ್ಕಂಥದ್ದು, ಬಿಸಿ ಇರೋದು ಚೊಕ್ಕಿ ಕಾಣ್ತಕ್ಕಂಥದ್ದು. ಆದ್ದರಿಂದ ಅದ್ರ ವಿಶೇಷ ಬೇರೆ ಪ್ರಮಾಣ ಹೇಳ್ಬೋದೇ ಹೊರತು ಹಾಲು ಬಿಸಿ ಇದೆ ಇತ್ಯಾದಿಗಳನ್ನು, ರುಚಿ ಇದೆ ಇತ್ಯಾದಿಗಳನ್ನು ಬೇರೆ ಪ್ರಮಾಣದಿಂದ ತಿಳ್ಕೋಬಹುದು. ಆದರೆ ಬೆಳಗಿದೆ ಅಂತ ಹೇಳೋದಕ್ಕೆ ಮಾತ್ರ ಯಾವುದು ಆಧಾರ? ಪ್ರತ್ಯಕ್ಷನೇ ಆಧಾರ. ಗೊತ್ತಾಯ್ತಾ? ಅದಕ್ಕೆ ವಿರುದ್ಧವಾಗಿ ಹೇಳಿದರೆ ವೇದವಾಕ್ಯ ಹೇಳಿದರೂ ಪ್ರಮಾಣ ಅಲ್ಲ. ವೇದವಾಕ್ಯ ಹೇಳೋದಿಲ್ಲ, ವಿಚಾರ ಬೇರೆ. ಅದು ಎಷ್ಟರ ಮಟ್ಟಿಗೆ ಪ್ರತ್ಯಕ್ಷ ಪ್ರಾಬಲ್ಯ ಇದೆ ಅಂದರೆ ಅದು ಕಂಡಿದೆ, ಕಂಡ್ಬೇಕಾದ್ರೆ ಹಾಗೇ ಕಂಡಿದೆ. ಶಬ್ದ ಕೇಳಿಸ್ತಿರೋಕ್ಕೆ ಶಬ್ದ ಪದನೂ ಕೇಳಿಸಿದೆ. ಗೊತ್ತಾಯ್ತಾ? ಈ ರೀತಿಯಲ್ಲಿ ಇರೋದಕ್ಕೆ ಉಪಜೀವ್ಯ ಪ್ರಮಾಣ ಅಂತ ಕರೀತಾರೆ. ದೇವರನ್ನು ಇದೆ ಅಂತ ಯಾವ ಆಗಮ ಹೇಳುತ್ತೋ, ದೇವರನ್ನು ಏನಂತ ಹೇಳುತ್ತೋ ಅದು ನಮ್ಮೆಲ್ಲರಿಂದ ಭಿನ್ನ ಅಂತಲೇ ಹೇಳುತ್ತಾರೆ. ನಿಮ್ಮೆಲ್ಲರಿಂದ ಭಿನ್ನೋ ಚಿಂತ್ಯ ಅಂತ ಹೇಳ್ಬೇಕಾದ್ರೆ ಪರಮ ಭಿನ್ನ. ನಾವು ಅಲ್ಪಗುಣಕರು, ಪರಮಾತ್ಮ ಪೂರ್ಣಗುಣ ಸಂಪನ್ನ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಾನ್ಸೆಪ್ಟ್ ಆಫ್ ಇರೋದು ಉಪಜೀವ್ಯ. ಮತ್ತು ಉಪಜೀವ್ಯಕ್ಕೆ ವಿರುದ್ಧವಾಗಿ ಏನು ಮಾಡೋಂಗಿಲ್ಲ, ಬೇರೆ ಪ್ರಮಾಣ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಬೇರೆ ಪ್ರಮಾಣಗಳ ಅಪ್ರಮಾಣನೇ. ವೇದಾದಿಗಳು ಹೇಳಿದಾಗ ಏನು ಮಾಡಬೇಕು? ಅದಕ್ಕೆ ಬೇರೆ ಅರ್ಥ ಹೊಂದಿಸ್ಬೇಕು. ಅಪ್ರಮಾಣ ಅನ್ನಬಾರ್ದು, ಅರ್ಥ ಕೂಡಿಸ್ಬೇಕು. ಅರ್ಥ ಆಯ್ತಾ? ಈಗ ಚೇಚೆ ಎಲ್ಲದಕ್ಕೂ ದೃಷ್ಟಾಂತ. ಉದಾಹರಣೆಗೆ ಈಗ ಬಿಸಿ ಬಂತು. ಈಗ ಬಿಸಿ ಯಾವುದಕ್ಕೆ ಗೊತ್ತಾಯ್ತು ನಿಮಗೀಗ? ಸ್ಪರ್ಶ ಜ್ಞಾನ ಚಪ್ಪಿಗೆ ಗೊತ್ತಾಗ. ಬರೀ ಸ್ಪರ್ಶ ಆಗಲಿಲ್ಲ, ಬಿಸಿ ಅಂತಲೇ ಗೊತ್ತಾಯ್ತು, ತಣ್ಣಗಿದೆ ಅಂತಲೇ ಗೊತ್ತಾಯ್ತು. ಸೊ ಬಿಸಿ ಇರೋದನ್ನು ಮುಟ್ಟಿ ಹೇಳಿದ ಮೇಲೆ ನೋಡು, ನೀವು ಹೇಳಿದ್ದು ಮುಟ್ಟಿದ್ದು ಸರಿ, ಅದು ಬಿಸಿ ಎಂಬುದು ಸರಿಯಲ್ಲ ಅಂತ ಹೇಳಬಾರ್ದು.
ಗೊತ್ತಾಯ್ತಾ? ಬಿಸಿ ಎಂಬುದು ಬಿಸಿಯಾಗಿಯೇ ಮುಟ್ಟಿದ್ದಾನೆ, ತಣ್ಣಗಾಗೆ ಮುಟ್ಟಿದ್ದಾನೆ. ಬಿಸಿ ಒಂದು ಸ್ಟೇಜು, ಆಮೇಲೆ ಸ್ಪರ್ಶ ಒಂದು ಸ್ಟೇಜು, ಬಿಸಿ ಒಂದು ಸ್ಟೇಜ್ ಅಲ್ಲ. ಸ್ಪರ್ಶ ಬಿಸಿ ಸ್ಪರ್ಶನೇ ಬರ್ತದೆ, ಅದೇ ತಂಪು ಸ್ಪರ್ಶನೇ ಬರ್ತದೆ. ಸೊ ಹಾಲು ಬಿಡಿ ಅಂತಲೇ ಬರುತ್ತೆ. ಏನಂತಾರೆ? ಉಪಜೀವ್ಯ ಅಂತ ಕೇಳಿ. ಒಂದಕ್ಕೆ ಎಲ್ಲದಕ್ಕೂ ಹಾಗೆ. ದೇವ್ರ ಬಗ್ಗೆ ಹೇಳಿದಾಗ ಗುಣಪೂರ್ಣತ್ವ ದೋಷದೂರತ್ವ ಸೇರ್ಕೊಂಡೇ ಹೇಳ್ತದೆ. ದೇವ್ರನ್ನ ಒಪ್ತೇನೆ, ಗುಣಪೂರ್ಣತ್ವ ಒಪ್ಪೋದಿಲ್ಲ ಹೇಳಬಾರ್ದು. ಜಗತ್ತನ್ನು ಒಪ್ತೇನೆ, ಸತ್ಯತ್ವ ಒಪ್ಪೋದಿಲ್ಲ ಅನ್ಬಾರ್ದು. ತೋರಿಸ್ಬೇಕು. ಏನಂತ ತೋರಿಸುತ್ತದು? ಸತ್ಯ ಅಂತಲೇ ತೋರಿಸುತ್ತೆ. ಅದು ಯಾಕೆ ಇಲ್ಲಿ ಕೂತ್ಬಿಟ್ರಲ್ಲ ಸತ್ಯ ಅಂಥೇಳಿ. ಅದೇ ಕಾಣಿಸೋದಿಲ್ಲ ಅದೇ. ಗೊತ್ತಾಯ್ತಾ? ಇದಕ್ಕೇನಂತಾರೆ? ಉಪಜೀವ್ಯ ಪ್ರಮಾಣ. ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ, ಆರ್ಡ್ರಲ್ಲಿ ಏನೋ ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಅವನು ಹೇಳ್ತಾನೆ, ನೋಡಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸ್ಯಾಲ್ರಿ ತಪ್ಪೋದು ಅದು ಬೇರೆ, ಕೆಲಸ ಸಿಕ್ಕಿದೆ ಅಷ್ಟೇ. ಬಟ್ ಸ್ಯಾಲ್ರಿ ಕೊಡೋಕೆ ಏನಂತ ಹೇಳಿದ್ದಾರೆ ಅವರು? ಅಪಾಯಿಂಟ್ಮೆಂಟ್ ಆರ್ಡ್ರ್ನಲ್ಲೇ ಸೇರ್ಕೊಂಡಿದೆ, ಅಥವಾ ಟೆಂಪರರಿ ಪರ್ಮನೆಂಟ್ ಅದರಲ್ಲೇ ಸೇರ್ಕೊಂಡಿದೆ. ಇದೇ ಟೆಂಪರರಿ ಹಾಕಿದರೆ ಪರ್ಮನೆಂಟ್ ಅಂತ ಹೇಳಬಾರ್ದು, ಪರ್ಮನೆಂಟ್ ಟೆಂಪರರಿ ಅಂತ ಹೇಳಬಾರ್ದು. ಅವ್ರ ಆರ್ಡ್ರ್ ಸೇರೇ ಬಂದಿರೋದು. ಇನ್ನೊಂದು ಆರ್ಡ್ರ್ ಬಂದಾಗ ಏನು ಮಾಡ್ಬೋದು? ಅದನ್ನು ಅದೇ ಕಂಪನಿ ಆರ್ಡ್ರ್ ಬಂದರೆ ತೆಗೆದು ಹಾಕ್ಬೋದೇ ಹೊರತು ಉಳಿದೋರಿಗೆ ತೆಗಿಲಕ್ಕೆ ಬರಲ್ಲ ಅದು. ಅರ್ಥ ಆಯ್ತಾ? ಈಗ ಇದಕ್ಕೆ ಉಪಜೀವ್ಯ ಪ್ರಮಾಣ ಅನೇಕ ರೀತಿ ಟೆಸ್ಟ್ ನೋಡ್ಕೊತ ಹೋಗ್ಬೇಕಲ್ಲ. ಯಾವ ಗೀತಾವಾಕ್ಯ ಇದೆ, ಗೀತಾವಾಕ್ಯದಲ್ಲೇ ಭಗವಾನದ ಕೃಷ್ಣ ಅಂತ ಹೇಳಿದ್ದಾರೆ. ಭಗವಾನ್ ಅಂತ ಒಪ್ತೇವೆ, ಕೃಷ್ಣ ಅಂತ ಒಪ್ಪೋದಿಲ್ಲ ಅಂತ ಹೇಳಾಗಿಲ್ಲ. ಕೃಷ್ಣ ವಾಚ ಭಗವಾನ್ ವಾಚ ಎರಡು ಅಷ್ಟೇ ಬಂದಿರೋದ್ರಿಂದ ಒಂದೊಂದು ಬಿಡೋದಿಲ್ಲ, ಅರ್ಧ ಜರಿತಿ ಆಗತ್ತ, ಮಾಡಬಾರ್ದಾಗಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತ್ಯಕ್ಷಾದೇ ರಾಗಮಸ್ಯ ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಪ್ರತ್ಯಕ್ಷನೇ ಉಪಜೀವ್ಯ ನೆನ್ಪಿಟ್ಕೊಂಡ್ಬಿಡ್ಬೇಕು. ಅತೀಂದ್ರಿಯ ವಿಷಯದಲ್ಲಿ ಆಗಮನೇ ಉಪಜೀವ್ಯ ಎಲ್ಲ ಅರ್ಥ ಮಾಡಿಕೊಂಡ್ರೆ ಉಪಜೀವ್ಯದ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋದಂತೆ ಒಳ್ಳೆ ದಾಲ್ಡೆ ಬರುತ್ತೆ. ಇವ್ರು ಯಾರು ಹುಡುಗರ ಯೋಚನೆ ಮಾಡಿಲ್ಲ ಅದು. ಗೊತ್ತಾಯ್ತಾ? ಜಗತ್ತಿದೆ, ಕಣ್ಣು ತೋರಿಸುತ್ತೆ, ಸತ್ಯ ಅಂತ ಏನು ತೋರಿಸೋದಿಲ್ಲ. ಹಾಗಲ್ಲ, ಏನಂತ ತೋರಿಸ್ತದೆ? ಅದು ಸತ್ಯ ಅಂತಲೇ ತೋರಿಸ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಸತ್ಯತ್ವ ಬೇರೆ, ಇದು ಬೇರೆ ಅಲ್ಲ. ಎಲ್ಲಿ ಸೆಪ್ಪ ತೋರಿಸಿದ್ರೆ ಪ್ರತ್ಯಕ್ಷ ಅಲ್ಲ, ಅದು ಆಭಾಸ. ಪ್ರತ್ಯಕ್ಷ ಆಭಾಸಕ್ಕೆ ಹಾಗಾಗಬಹುದೇ ಹೊರತು ಸರಿಯಾದ ಪ್ರತ್ಯಕ್ಷಕ್ಕೆ ಕಂಡಿದ್ದು ಸತ್ಯ ಅಂತ. ಅದೇ ಪ್ರಮಾಣ ನಮ್ಮ ಸ್ವಾತಂತ್ರ್ಯ, ಪ್ರಾಮಾಣ್ಯ ಸ್ವಾತಂತ್ರ್ಯ ಅಂದ್ರೆ ಅದೇ ಪ್ರಮಾಣ. ಸ್ವತಃ ಅಂದ್ರೆ ಹೇಳಿರೋದೇ ಉಪಜೀವ ಪ್ರಮಾಣಕ್ಕೆ ಸಿದ್ಧವಾಗೋದು ಹಾಗಿರಲೇಬೇಕು. ಅರ್ಥ ಆಯ್ತಾ? ಪ್ರತ್ಯಕ್ಷಾದೇ ರಾಗಭಸ್ಯ ಪ್ರಾಬಲ್ಯೇಪಿ ನ ಉಪಜೀವ್ಯ ಪ್ರಮಾಣ ವಿರೋಧೇ ಪ್ರಾಮಾಣ್ಯಂ ವಿಷಯಾಭಾವೇ ಸ್ವಸ್ಯೈವ ಅಪ್ರಾಮಾಣ್ಯ ಪ್ರಾಪ್ತೇ. ನಾಲಿಗೆಗೆ ಯಾವ ರುಚಿ ಗೊತ್ತಾಗುತ್ತೋ ಆ ರುಚಿನೇ ಸರಿಯೋ ತಪ್ಪುತ್ತೋ ಅದು ಹೇಳಿಬಿಡುತ್ತೆ. ಆದರೆ ಕೆಲವೊಮ್ಮೆ ಹೇಳೋದಿಲ್ಲ. ಒಳ್ಳೆ ರುಚಿಯಾಗಿದೆ, ಕೈ ಕಾಣಿಸುತ್ತೆ ಅವನಿಗೆ, ಇದು ಔಪಾಧಿಕ. ಅರ್ಥ ಆಯ್ತಾ? ಔಪಾಧಿಕ. ಆದರೆ ಸರಿಯಾದ ಪ್ರತ್ಯಕ್ಷ ಅಲ್ಲ. ಸರಿಯಾದ ಪ್ರತ್ಯಕ್ಷವಾಗಿದ್ದಾಗ ರುಚಿ ಇಲ್ಲ, ಸರಿ ಆರೋಗ್ಯವಂತ ರುಚಿ ಇಲ್ಲ ಅಂತ ಅರ್ಥ. ರೋಗಿ ರುಚಿ ಇಲ್ಲ ಅಂತಾನೆ, ಅವನಿಗೆ ಮಾತು ಬೆಲೆ ಇಲ್ಲ. ಯಾಕೆಂದರೆ ಅವ್ನ ನಾಲಿಗೆ ಸರಿ ಇಲ್ಲ. ಕಣ್ಣಿಗೆ ದೋಷ ಇದೆ, ಶಾರ್ಟ್ ಸೈಟ್ ಟು ಲಾಂಗ್ ಸೈಟ್, ಅವನು ಹೇಳಿದ ಪ್ರಯೋಜನ ಇಲ್ಲ. ಆ ರೀತಿಯಲ್ಲಿ ಸರಿಯಾಗಿ ನೋಡಿದ ಪ್ರತ್ಯಕ್ಷ ಅಂದರೆ ಹಾಗೆ ಅದು ಉಪಜೀವ್ಯ ಪ್ರಮಾಣವಾದಾಗ ಅದನ್ನು ಬೇರೆ ಯಾವ ಪ್ರಮಾಣದಿಂದಲೂ ತೆಗಿಲಿಕ್ಕೆ ಬರೋದಿಲ್ಲ, ಅಪೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಷಯಾಭಾವೇ ಸ್ವಶ್ಚೈವ ಅಪರಾಮಾಣ್ಯ ಪ್ರಾಪ್ತೇ. ಯಾಕೆಂದರೆ ವಸ್ತು ತೋರಿಸಿದ್ದು ವಸ್ತು ಇಂದ್ರಿಯನೇ ಅದರ ಗುಣನೂ ತೋರಿಸ್ತು. ಈಗ ಇಲ್ಲ, ಬಿಳಿ ಬಣ್ಣ ಒಪ್ಪ, ಹಾಗೆ ಹಾಲೇ ಒಪ್ಪಾಡಾಗಿದೆ. ಒಪ್ಪಿದರೆ ಹಾಲನ್ನು ಒಪ್ಪಬೇಕು, ಬಿಳಿ ಬಣ್ಣನೂ ಒಪ್ಪಬೇಕು. ಇಲ್ಲ, ಹಾಲು ಒಪ್ತೇನೆ, ಬಿಳಿ ಬಣ್ಣ ಒಪ್ಪೋದಿಲ್ಲ ಅಂತ ಹೇಳಿದರೆ ಅದು ಹಾಗೆ ಹಾಲೇ ಒಪ್ಪೋದಿಲ್ಲ ಅಂತ ಹೇಳಿ. ಉಪಜೀವ್ಯ ಪ್ರಮಾಣದ ಇಲ್ಲೇನು ಹೊರಟು ಎರಡು ಹೋಗುತ್ತೆ. ಅದು ಏನು ಹೋಗೋದಿಲ್ಲ, ಒಂದೊಂದೇ ಹೋಗೋದಿಲ್ಲ. ಹೋದ್ರೆ ಎರಡು ಹೋಗುತ್ತಲ್ಲಿ ಎರಡು ಇರೋದು. ಆದ್ದರಿಂದ ವಿಷಯಶೈವ ಅಪ್ರಾಮಾಣ್ಯ ಪ್ರಾಪ್ತಿ, ವಿಷಯನೇ ಅಪ್ರಮಾಣ ಅಂತ ಆಗಿಬಿಡೋದ್ರಿಂದ ಹಾಗೆ ಹೇಳಬಾರದು. ಹೌದೌದು. ಯಾವುದ್ರ ಬಗ್ಗೆ ಉದಾಹರಣೆ ಪ್ರತ್ಯಕ್ಷ ಕರೆಕ್ಟ್ ಇದೆ, ಆಗಬಹುದು. ಅತೀಂದ್ರಿಯ ಬಗ್ಗೆ ಅಲ್ಲ, ಅದು ಸ್ಕೋಪೇ ಇಲ್ಲ. ಅತೀಂದ್ರಿಯ ಬಗ್ಗೆ ಮಾತಾಡಲಿಕ್ಕೆ ಬ್ಯಾಕ್ ಟೆಲಿಸ್ಕೋಪ್ ಗಿಲಿಸ್ಕೋಪ್ ಏನು ಬೇಕಾದ್ರೂ ಹಾಕೊಳ್ಳಿ, ಏನಲ್ಲ ಅದು ವಿಷಯ ಅಲ್ಲ. ಗಂಡಿಗೆ ಕಾಡೋದಿಲ್ಲ ಅಷ್ಟೇ. ಏನು ಹಾಕೊಂಡ್ರು ಕಾಣಿಸೋದು. ಈಗ ತಮಿಳು ಬರೋದಿಲ್ಲ, ಎಂಥ ಲೆನ್ಸ್ ಹಾಕೊಂಡು ಅರ್ಥ ಆಗಲ್ಲ. ಯಾವ ಲೆನ್ಸ್ ದೊಡ್ಡ ಲೆನ್ಸ್, ಆ ಲೆನ್ಸ್ ಆಗಿಲ್ಲ ಹಾಕೊಂಡು ಇಲ್ಲೇ. ಚಿಕ್ಕದು ದೊಡ್ಡದು ಚಿಕ್ಕದು ಕಾಣೋದು ಬೇರೆ, ಅದು ಭಾಷೆನೇ ಬೇರೆ. ಆದ್ದರಿಂದ ಅದು ಇದಕ್ಕೆ ಸೇರೋದಲ್ಲ. ಅದು ಯಾವುದರಿಂದ ಬರಬೇಕು? ಅದು ಭಾಷೆ ಕೇಳಿ ಅರ್ಥ ಬರಬೇಕು ಅಂತ. ಲಿಪಿ ಬೇರೆ, ಭಾಷೆ ಬೇರೆ. ಲಿಪಿ ಬೇರೆ, ಭಾಷೆ. ಆದ್ದರಿಂದ ಲಿಪಿ ಓದ್ಲಕ್ಕೆ ಬಂದರೆ ಭಾಷೆ ಬರುತ್ತೆ ಅಂತ ಅರ್ಥ ಅಲ್ಲ. ಮತ್ತು ಕಣ್ಣಿದ್ದು ಮಾತ್ರಕ್ಕೆ ಲಿಪಿ ಓದ್ಲಕ್ಕೂ ಬರಲ್ಲ. ಎಲ್ಲ ಕಣ್ಣಿದ್ದವರಿಗೆ ಯಾವ ಲಿಪಿ ಅಂತಲೂ ಗೊತ್ತಾಗಲ್ಲ. ಲಿಪಿ ಓದ್ಲಕ್ಕೆ ಬರೋ ಆ ಲಿಪಿ ಗೊತ್ತಿಲ್ಲದವ್ರು ಗೊತ್ತಾಗಲ್ಲ ಲಿಪಿ ಓದ್ಲಕ್ಕೆ. ಭಾಷೆ ಗೊತ್ತಿಲ್ಲದವರಿಗೆ ಲಿಪಿ ಓದ್ತಾರೆ, ಭಾಷೆ ಅರ್ಥ ಆಗೋದಿಲ್ಲ. ಇಷ್ಟೆಲ್ಲ ಇದೆ. ಅದು ಬಿಟ್ಬಿಟ್ಟು ಬಂದು ಎಲ್ಲದಕ್ಕೆ ಒಂದೇ ನ್ಯಾಯ ಅಂತ ಹೇಳಿಬಿಟ್ಟು ಸಿಕ್ತಿರೋ ಎಕ್ಸಾಂಪಲ್ ಕೊಡೋದು ಎಲ್ಲ ಸುಳ್ಳು ಅಂತ ಹೇಳೋದು ಸರಿಯಲ್ಲ.
ಅದು ವಿಚಾರ ಮಾಡಕ್ಕೆ ಕೊಟ್ಟ ಕಣ್ಣು ಮನುಷ್ಯನಿಗೆ ಯಾವ ಕಣ್ಣು ಇಂದ್ರಿಯಕ್ಕೆ ಬೆಲೆನೇ ಇಲ್ಲ ಅಂತಾಗ ಇಂದ್ರಿಯ ಯಾತಕ್ಕಿರಬೇಕಾಗಿದೆ. ಅರ್ಥ ಆಯ್ತಾ? ಅನುಮಾನೇನ ತೇನ ಇವ ಹಿ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧ್ಯತಿ ತತ್ಪಕ್ಷೇ ಇತಿ. ತೇನೈವೇ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧ್ಯತಿ ತತ್ಪಕ್ಷೇಪಿ. ಅವನ ಪಕ್ಷದಲ್ಲೂ ಕೂಡ ಯಾವ ಯುಕ್ತಿ ಮಾಡೋದಕ್ಕೆ ಹೊರಟಿದ್ದೀಯಲ್ಲ ನೀನು, ಆ ಯುಕ್ತಿಗೆ ನೀವು ಬೇಸಿಸ್ ಯಾವುದು? ಮತ್ತೆ ಆಗಮನೆ. ಸೊ ಅದಕ್ಕೆ ವಿರುದ್ಧವಾಗಿ ಯುಕ್ತಿ ಮಾಡೋಕ್ಕೆ ಮಾಡಬಾರ್ದಾಗ. ಅದು ಆಗಮ ಯಾವ ಆಗಮದಿಂದ ದೇವರು ಗುಣಪೂರ್ಣ ಅಂತ ಸಿದ್ಧವಾಗಿದೆಯೋ ಅದಕ್ಕೆ ದೇವರನ್ನು ಒಪ್ತೇವೆ, ಗುಣಪೂರ್ಣತ್ವ ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಒಪ್ಪಿದರೆ ಪೂರ್ತಿ ಒಪ್ಪು, ಇದ್ರೆ ಬಿಟ್ಬಿಡು ಅಷ್ಟೇ. ಒಪ್ಪೋದಿಲ್ಲ ಅಂತ ಹೇಳಿದರೆ ಆಗೇನಾಗ್ತಾನೆ? ವೈದಿಕ ಆಗೋದಿಲ್ಲ. ವೈದಿಕ ಆಗಬೇಕಾದ್ರೆ ವೇದ ಹೇಳಿದ್ದನ್ನು ವಾಕ್ಯನೂ ಒಪ್ಪಬೇಕು, ಅರ್ಥನೂ ಒಪ್ಪಬೇಕು. ಅರ್ಥದಲ್ಲಿ ಬಾಧಕ ತೋರಿಸ್ತೇ ಒಪ್ಪಿದ್ರೆ ತಪ್ಪೋದು. ಬಾಧಕ ಅಪೌರುಷೇಯ ಆದ್ದರಿಂದ ಬಾಧಕ ಬರೋದಿಲ್ಲ. ನಾವು ತಪ್ಪು ಅರ್ಥ ಮಾಡ್ಕೊಂಡಿದ್ದೇವೆ ಹೊರತು ಅದು ಸರಿ ಇದೆ, ನಾವು ತಪ್ಪು ಅರ್ಥ ಮಾಡ್ಕೊಂಡೆ. ಇದೆಲ್ಲ ಏನು ಪ್ರಮಾಣದ ವ್ಯವಸ್ಥೆ, ಎಪಿಸ್ಟಮಾಲಜಿ ಅಂತ ಕರೀತೀವಿ. ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ವಿಷಯಗಳು ಸುಲಭ ಆಗುತ್ತೆ. ತುಂಬ ಅದನ್ನು ಅಲ್ಲೇ ತಪ್ಪು ಮಾಡಿಬಿಟ್ರೆ ಹೊರಟು. ಇವು ಯಾವ ಕಾನ್ಸೆಪ್ಟ್ ಬೇರೆಯವರು ಉಪಯೋಗಿಸೋದಿಲ್ಲ. ಅಂದರೆ ಪದ ಉಪಯೋಗಿಸ್ತಾರೆ, ಅರ್ಥ ಬೇರೆ. ಪ್ರಮಾಣ ಪದ ಉಪಯೋಗಿಸಿ ಅದಕ್ಕೆ ಅರ್ಥ ಬೇರೆ ಹೇಳಿದರೆ ಹಾಗೆ ಎಂದು ಕೂಡ ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಹಾಂ ಉಪಜೀವ್ಯ ಪ್ರಮಾಣ ಯಾಕೆ ಹೇಳೋಕ್ಕೆ ಬರೋದಿಲ್ಲ. ಆರ್ಡರ್ ಕೊಟ್ಟಿದ್ದಾರೆ, ಇವತ್ತು ನೋಡಿ ಚೆಕ್ ಕೊಟ್ಟಿದ್ದೀರಿ ತಗೊಳ್ಳಿ, ನಿಮ್ಗೆ ಸಿಂಪಲ್ ಇನ್ನೂ ಅರ್ಥ ಆಗೋದು. ನಿಮಗೆ ನಾಳೆ ಡೇಟ್ ಚೆಕ್ ಇದೆ, ಇವತ್ತು ಕೊಟ್ಟರೆ ಕ್ಯಾಶ್ ಆಗಲ್ಲ. ಯಾವ್ದು ಹೆಸರು ಹೌದು ಎಲ್ಲ ಹೌದು ಎಲ್ಲ ಇದೆ, ಇವತ್ತು ಕ್ಯಾಶ್ ಆಗಲ್ಲ, ನಾಳೆಗೆ ಆಗ್ಬೇಕು. ಇಲ್ಲ ಅದೆಲ್ಲ ಸರಿ ಇವತ್ತೇ ಕೊಡಿ ಅಂದ್ರೆ ಕೊಡೋದಿಲ್ಲ. ಯಾಕೆ? ನಾಳೆಗಿದೆ ಉಪಜೀವ್ಯ. ಯಾವ ಚೆಕ್ಕಲ್ಲಿ ದುಡ್ಡು ಅದೇ ಚೆಕ್ಕಲ್ಲಿ ಡೇಟ್ ಹಾಕಿದ್ದಾರೆ, ಗೊತ್ತಾಯ್ತಿಲ್ಲ. ಅವಾಗ ಏನು ಮಾಡ್ತಾನಾಗ ವೇಟ್ ಗಿಟ್ರಲ್ಲ, ಇವತ್ತು ಹಾಕಿ ತಗೊಳ್ಳೋದು ಅಲ್ಲಿ ಹಾಕೋ ನಿಮ್ಮಿಷ್ಟ ಅಷ್ಟೇ. ಅದು ಭಾಳ ಅಕ್ಸೆಪ್ಟೇ ಮಾಡಲ್ಲ. ಅವತ್ತಾಗ ಅವತ್ತೇ. ಅರ್ಥ ಆಯ್ತಾ? ಈಗ ಅದು ಉಪಜೀವ್ಯ. ಅದು ಇಲ್ಲ ಹಾಗೆಲ್ಲ ಡೇಟ್ ಬಿಟ್ಬಿಡಿ, ಇದು ಮಾತ್ರ ಕೊಡಿ ಅಂತ ಕೇಳಿದ್ರೆ ಬಿಟ್ಟು ಚೆಕ್ಕ ಬಿಡ್ತೀನಿ, ಡೇಟ್ ಸುವೇತದ ಅವರು. ಮತ್ತು ಡೇಟ್ ಬೇರೆ ಇದು ಬೇರೆ ತೊಗೊಳಕ್ಕೆ ಬರೋದಿಲ್ಲ. ಅಮೌಂಟನ್ನು ಒಂದು ಬಿಟ್ಬಿಡೋದು, ಡೇಟ್ ಒಂದು ಬಿಟ್ಬಿಡೋದು, ಸಿಗ್ನೇಚರ್ ಒಂದು ಬಿಡೋದು, ಒಂದಕ್ಕೆ ಸಂಬಂಧನೇ ಇಲ್ಲ. ಎಲ್ಲ ಏನಾಗಬೇಕದ ಒಂದೇ ಆಗಿರೋದು. ಆ ಚೆಕ್ಕಲ್ಲಿ ಏನಿದೆಯೋ ಅದಿಷ್ಟು ಕೂಡ ಪ್ರಮಾಣ. ಇಲ್ಲ ಒಂದು ಇನ್ವ್ಯಾಲಿಡ್ ಎಲ್ಲ ಕಂಟೆ ಚೆಕ್ಕ ಇನ್ವ್ಯಾಲಿಡ್ ಆಗ. ಒಂದು ಮಾತ್ರ ಡೇಟ್ ಮಾರಾಗೋಗ್ಬಿಟ್ಟಿದೆ, ಒಂದು ದಿವಸ ಜೈಲೇ ಆಗಿದೆ ಅಷ್ಟೇ, ತೊಗೊಳೋದಿಲ್ಲ. ಏನಾದ್ರು ಏನು ಮಾಡೋಕ್ಕೂ ಬರೋದಿಲ್ಲ. ಆ ಥರ ಯಾವ ಪ್ರಮಾಣ ಕೂಡ ಹಾಗೇನೆ ನೋಡೋದು, ಪ್ರತಿಯೊಂದು ಮಾಡಬೇಕು. ಅದಕ್ಕೆ ಉಪಜೀವ್ಯ ಪ್ರಮಾಣ. ತಪ್ಪಾಗಿದ್ದರೆ ಮಾತ್ರ ಏನು ಮಾಡಬೇಕಾದ್ರೆ ತಪ್ಪಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಅನಿಸುತ್ತೆ ಅದರೊಳಗೆ ತಪ್ಪಿದ್ರೆ ಇವ್ರು ತಿನ್ನಕ್ಕೂ ಬರೋಲ್ಲ, ಅವರೇ ತಿದ್ದಬೇಕು. ಯಾಕೆ ಕೊಟ್ಟವ್ರು ಇವನ್ನೆಲ್ಲ ಗಂಡವ್ರು ತಿನ್ನಕ್ಕೆ ಬರೋಲ್ಲ. ಹಾಗೆ ಒಂದೊಂದು ತಿದ್ಕೊತ ಹೊರಟ್ಬಿಟ್ರೆ ಗತಿ ಏನಾಗ ತಿಳಿತಾ? ಇಷ್ಟಾದರೂ ಫೋರ್ಜರಿ ಮಾಡ್ತಾರೆ ಅಂದರೆ ಬಿಟ್ಟಿದ್ರೆ ಏನಾಗ್ತಿತ್ತು ಈಗ? ತೇನೈವ ಈ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧ್ಯತಿ. ಬಸ್ ರಿಸರ್ವೇಷನ್ ಮಾಡಿಸಿದ್ದಾನೆ, ಬಸ್ ನಂಬರ್ ಬೇರೆ, ಈ ನಂಬರ್ ಬೇರೆ, ಗೊತ್ತಾಯ್ತು. ಏನು ಮಾಡಿದ್ರು ಕೂಡ ಕೊಡೋದಿಲ್ಲ. ದುಡ್ಡು ಎಲ್ಲ ಕೊಟ್ಟಿದ್ದಾರೆ, ಸೀಟು ಖಾಲಿ ಇರ್ಬೋದು, ಬಟ್ ಅದೇ ಮತ್ತೆ ಹೊಸ ಟಿಕೆಟ್ ತೊಗೋಬೇಕಾದ್ರೆ ಈ ಟಿಕೆಟ್ ಆಟೋ ಬರೋಕ್ಕೆ ಸಾಧ್ಯ ಇಲ್ಲ, ಖಾಲಿ ಇದ್ದರೂ ಕೂಡ. ಆಮೇಲೆ ಎಲ್ಲ ಸರಿ ಡೇಟ್ ಚೇಂಜ್ ಆಗಿಬಿಟ್ಟಿದೆ, ಒಪ್ಲಕ್ಕೆ ಬರೋಲ್ಲ. ಆಗ ಎಲ್ಲ ಇದೆ, ಡೇಟ್ ಚೇಂಜ್ ಆಗಿದೆ, ಕೊಡೋ ಸಾಧ್ಯ. ಆ ಡೇಟ್ಗೆ ಹೋಗಿ ಬೇರೆ ದುಡ್ಡೇ ಕೊಡಬೇಕು ಅವರು, ಆ ಡೇಟ್ಗೆ ಒಪ್ಪೋದಿಲ್ಲ ಅವರು. ಒಂದಿಷ್ಟು ಮಂಚೆ ಹೋದಾದ್ರೆ ಅಲ್ಲಿ ಚೇಂಜ್ ಮಾಡಿಸಿ, ಇವ್ರಿಗೆ ಚೇಂಜ್, ಅವ್ರಿಗೆ ರೇಟ್ ಇಲ್ಲ ಚೇಂಜ್ ಮಾಡ್ಲಿಕ್ಕೆ. ಯಾರಿಗೆ? ಕಂಡಕ್ಟರ್ ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ, ಅವ್ರ ಆಪ್ಷನ್ನೂ ಅಲ್ಲ. ನಾಳೆ ಸಿಕ್ಕರೆ ಅವನು ಯಾಕೆ ಮಾಡಿದ್ದು ಕೇಳ್ತಾರೆ ಅವನ್ನ. ಅವನೇ ತನ್ನ ಡಿಸ್ಕಷನ್ ಪವರ್ ಉಪಯೋಗಕ್ಕೆ ಬರಲ್ಲ ಅದಕ್ಕೆಲ್ಲ, ಗೊತ್ತಾಯ್ತಾ? ಯಾರು ಅಲ್ಲ, ಅದೊಂದೇ ಅಲ್ಲ, ಮೂರರಲ್ಲಿ ಯಾವುದೊಪ್ಪೆ ಹೋದರೂ ತಪ್ಪೆ ಅಲ್ಲ. ಅಲ್ಲಿ ಹೇಳಿದೆ, ಮೂರನ್ನು ಅಲ್ಲಗಳಿದ್ರು ತಪ್ಪೆ. ಬೇರೆ ಅಲ್ಲಗಳೇ ಅಂತರ್ಭಾವ ಮಾಡಬೇಕು, ಅಲ್ಲಗಳಕ್ಕೆ ಬರೋದಿಲ್ಲ. ಅಪ್ರಮಾಣ ಅನ್ಬೇಕಷ್ಟೆ. ಅದಕ್ಕೆ ಪ್ರಮಾಣ ವ್ಯವಸ್ಥೆ, ಪ್ರಮಾಣ ಪದ್ಧತಿ ಯಾತಕ್ಕೆ ಓದಬೇಕು ಅಂದರೆ ಇದೆಲ್ಲ ಸರಿಯಾಗಿ ತಿಳ್ಕೊಳ್ಳೋದಕ್ಕೋಸ್ಕರ. ಅರ್ಥ ಆಯ್ತಾ? ಪ್ರತ್ಯಕ್ಷಾದೇರಾಗಮಸ್ಯ ಪ್ರಾಬಲ್ಯೇಪಿ ನ ಉಪಜೀವ್ಯ ಪ್ರಮಾಣ ವಿರೋಧೆ ಪ್ರಾಮಾಣ್ಯಂ ವಿಷಯಾಭಾವೇ ಸ್ವಶ್ಚೈವ ಅಪ್ರಾಮಾಣ್ಯ ಪ್ರಾಪ್ತೇ ತೇನೈವ ಹಿ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧ್ಯತಿ ತತ್ಪಕ್ಷೇಪಿ. ಅನುಮಾನೇನ ಹಿ ಅನುವಾದಿತ್ವ ಪಕ್ಷೆ ಈಶ್ವರೋ ಬೋದ್ಧವ್ಯ ಪ್ರತ್ಯಕ್ಷೇಣ ಚ ಆಗಮಃ ಅತಸ್ತಯೋರ್ವಿರೋಧೆ ಪ್ರಾಮಾಣ್ಯಂ ನ ಸ್ಯಾತ್. ಅನುಮಾನ ಸಿದ್ಧ ಈಶ್ವರಾಚ್ಯ ಭೇದೋ ಅನುಭವತ ಏವ ಸಿದ್ಧ ಜೀವಸ್ಯ ಅಸರ್ವಕರ್ತೃತ್ವೇನ ಅನುಭವಾತ್. ಅನುಮಾನೇನ ಹಿ ಅನುವಾದಿತ್ವ ಪಕ್ಷೇ. ಹಾಗಲ್ಲ,
ಅನುಮಾನ ಏನು ಹೇಳುತ್ತೆ? ಈಶ್ವರನೇ ಹೇಳುತ್ತೆ ಅಷ್ಟೇ. ಆಗಮ ಈಶ್ವರನ ಹೇಳುತ್ತೆ. ಅನುಮಾನದಿಂದ ಏನು ಮಾಡ್ತೀವಿ ನಾವು ಅದನ್ನು? ಆಗಮ ಸಿದ್ಧ ಈಶ್ವರ, ಅನುಭವ ಸಿದ್ಧ ಜೀವ ಇಬ್ಬರು ಒಂದೇ. ಅನುಭವ ಸಿದ್ಧ ಜೀವ, ಆಗಮ ಸಿದ್ಧ ದೇವ ಇಬ್ಬರು ಒಂದೇ ಅಂತ ಕರಿತೀವಿ. ಯುಕ್ತಿಯಿಂದ ಹೇಳ್ತೇವೆ. ಅದಕ್ಕೆ ಅದು ಚೇತನ, ಇದು ಚೇತನ, ಇಬ್ಬರು ಜೀವನೂ ಪರಮಾತ್ಮನೂ ಚೇತನ, ಜೀವನೂ ಚೇತನ. ಆದ್ದರಿಂದ ಏನದು? ಇಬ್ಬರು ಒಂದೇ. ಈ ಯುಕ್ತಿ ಹೇಳಕ್ಕೆ ಬರುತ್ತಾ? ಈ ಪುಸ್ತಕನೂ ಪದಾರ್ಥ, ಬೈಕು ಪದಾರ್ಥ. ಆದರೆ ಮೈಕ್ನಲ್ಲಿ ಓದುತ್ತಾ? ಇದು ಬೈಕ್ ಇದಾಗತ್ತಾ? ಅಲ್ಲೇ ಅಲ್ಲ. ಪದಾರ್ಥತ್ವ ಚೇತನತ್ವ ಎಂಬುದು ಅಪ್ರಯೋಜಕ ಹೇತು. ಅಪ್ರಯೋಜಕ ಅಂದ್ರೇನು? ಸಾಧ್ಯ ಅಸಾಧಕ. ಅಂದರೆ ವ್ಯಾಪ್ತಿ ಇಲ್ಲ ಅದಕ್ಕೆ. ವ್ಯಾಪ್ತಿ ಇದ್ದರೆ ಚೇತನ ಇದ್ದಲ್ಲಿ ಒಂದೇ ಇರಬೇಕು ಅಂತ ಯಾರು ಹೇಳಿದ್ದಾರೆ? ಅವ್ರು ಮಾಡಿದ್ದೇನು ಗೊತ್ತಾ ಕಾನ್ಸೆಪ್ಟು? ಆತ್ಮೈಕ್ಯ. ಚೇತನ ಒಂದೇ ಇರಬೇಕು. ಇವ್ರು ನಿಮ್ಮ ಅಸಂಪ್ಷನ್ ನಿಮ್ಮದು ಅಷ್ಟೇ. ಚೇತನ ಒಂದೇ, ಜಡ ಒಂದೇ ಹಾಗಲ್ವ? ಚೇತನ ಹಾಗಲ್ಲ. ನಮ್ಮಲ್ಲೇ ಕಾಣುತ್ತೆ. ಇದರ ಕಾಣೋದೆಲ್ಲ ಸುಳ್ಳು, ಬೇರೆ ಅಂತ ಕಾಣೋದೆಲ್ಲ ಸುಳ್ಳು. ಅದು ವ್ಯಾವಹಾರಿಕ. ಅದು ಎಲ್ಲಿದೆ ಆ ರೀತಿ ವ್ಯಾವಹಾರಿಕ ಅಂತ? ಹಾಗಿದ್ರೆ ಒಬ್ಬರು ಸತ್ರ ಇನ್ನೊಂದು ಬದುಕಿದ್ದಾರೆ ಅಂತ ಹೇಳ್ತೀವಿ, ಇವಳು ಸತ್ತು ಹೋಗ್ಬೇಕಾಗಿದ್ರೆ. ಇವ್ರು ಒಂದೇ ಚೇತನ ಆದರೆ ಒಂದೇ ಹೋಗುತ್ತೆ. ಅರ್ಥ ಆಯ್ತಾ ಈಗ? ಭಾಳ ಇಂಪಾರ್ಟೆಂಟ್. ಹಾಂ, ಅದೇ ನಾವು ಮೊದಲು ಹೇಳಿಬಿಟ್ಟಿದ್ವಿ ಈಗಾಗಲೇ. ಅನುಮಾನ ಅಂತಲೇ ಹೆಸರು ಅದಕ್ಕೆ. ಅಲ್ಲ, ಅದು ಹೀಗೆ ನೋಡಿ, ಆಗಮ ಹೇಳಿದ್ದು ದೇವರಿದ್ದಾನೆ ಅಂತ ಅಷ್ಟೇ ಅಂತ, ಗುಣಪೂರ್ಣ ಅಂತೆಲ್ಲ ಬಿಟ್ಬಿಡ್ಬೇಕು. ದೇವರಿದ್ದಾನೆ ಅಂತ ಅಷ್ಟೇ ತಿಳ್ಕೊಬೇಕು. ಅದೇ ರೀತಿ ನಮ್ಮ ಅನುಭವ ಏನು ಹೇಳಿತ್ತು? ನಾವು ಅಲ್ಪ ಅದನ್ನೆಲ್ಲ ಬಿಟ್ಟುಬಿಡಬೇಕು. ಬರೀ ನಾನು ಅಂತ ಅಷ್ಟೇ ತೊಗೋಬೇಕು. ಎರಡು ನೋಡಿ ಒಂದಾಗುತ್ತೋ ಇಲ್ವೋ? ಏನಾಗುತ್ತೆ? ಒಂದಾಗುತ್ತೆ. ಸರಿ, ಅದು ಹೇಳಿದ್ರಲ್ಲ, 10,000 ಸಾಲ ಇಸ್ಕೊಂಡಿದ್ದೆ, ಹೌದಲ್ಲೋ? 5,000 ಈಗ ಕೊಟ್ಟು ಎಷ್ಟು ಉಳಿಯುತ್ತೆ? ಅದನ್ನು ಕೊಟ್ಟು ಎಷ್ಟು ಉಳಿಯುತ್ತೆ? ಕೊಟ್ಟ ದಡಿ ಹೋಗುತ್ತೆ. ಕೊಟ್ಟೇ ಇಲ್ಲ ಅವ್ರು ಅಷ್ಟು. ಕೊಟ್ಟರೆ ಎಷ್ಟು ಉಳಿಯುತ್ತೆ? ಲಾಜಿಕಲಿ ಮಾತಾಡ್ಬಿಟ್ರೆ ಕೊಟ್ಟರೆ ಅದಿರೋದು. ಎಲ್ಲ ನೋಡಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ, ನೀವೇ ಹೇಳಿ ಅಂದರೆ ಏನು ಹೇಳ್ಬೇಕು ಅದಕ್ಕೆ? ಹೊಸ ಬಿಡರ ಮಾಡ್ತಾರೆ. ಕೊಟ್ಟ ಮೇಲೆ ಅದು ಆಗಮ, ದೇವರ ಆಗಮ ಹೇಳಿದೆ. ಆಗಮದ ದೇವರಿದ್ದಾರೆ ಅಂತ ಹೇಳಿದೆ, ಗೊತ್ತಾಯ್ತಾ? ದೇವರು ಮಾತ್ರ ತಗೋಬೇಕು, ಗುಣ ತೆಗಿಬೇಕು. ಎಲ್ಲಿ ಹೇಳಿದೆ ಗುಣ ತೆಗಿಬೇಕು ಅಂತ? ಅಷ್ಟೇ ಅಲ್ಲ, ತೆಗಿಬಾರ್ದು ಅಂತ ಹೇಳಿದ್ದಾರೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ. ಸ್ವಾಭಾವಿಕಿ ಅಂದರೆ ಏನು? ನ್ಯಾಚುರಲ್. ಔಪಾಧಿಕಿ ಆದರೆ ತೆಗಿಬಹುದು, ಸ್ವಾಭಾವಿಕಿ. ಇವೆಲ್ಲ ಸೇರಿಸ್ತಾ ಹೊರಟುಬಿಟ್ಟೆ. ನೋಡಿ, ಫಾರ್ಡಲ್ ಕೊಟ್ಟಿದ್ದೇನೆ, ವಿಷ ತೆಗೆದು ಕುಡಿದ್ಬೇಡಿ ಅಂತ ಹೇಳೋದು. ವಿಷ ಕುಡಿದ್ಬಿಟ್ಟು ತೆಗಿಲಕ್ಕೆ ಬರುತ್ತಾ? ನೀರೇ ಕುಡಿದು ತೋರಿಸು ಅಂತ ಹೇಳ್ಬೇಕಷ್ಟೆ. ಅದು ಒಪ್ತೀರಾ? ಫಾರಿಡಾಲ್ ಹೌದು, ಆದರೆ ವಿಷ ತೆಗೆದ್ರೆ ಫಾರಿಡಾಲ್ ಆಗೋದಿಲ್ವಲ್ಲ? ತೆಗೆದು ಕುಡಿದ್ಬಿಟ್ರೆ ಆಯ್ತಲ್ಲ. ಅದು ಫಾರಿಡಾಲ್ ಏನಲ್ಲ, ಫಾರಿಡಾಲೇ ಅಲ್ಲಾಗ. ಗುಣ ಹೋಗ್ಬಿಟ್ರೆ ಅಲ್ಲೇ ಅಲ್ಲಿ ಹೋಗೋದೇ ಇಲ್ಲ. ಅದು ಕೆಲಸದ ಕೆಲ ವಿಷ ಇರುತ್ತೆ, ವಿಷದ ಹಾವು ಇರುತ್ತೆ ಅಂತ ತಿಳ್ಕೊಬೇಡ. ವಯಸ್ಸ ಸುಟ್ಟು ಬಿಡ್ತಾರೆ. ಆ ಬೂದಿ ಕೂಡ ವಿಷ. ವಿಷ ಸುಟ್ಟೋಗಿಲ್ಲ ಅದೀಗ, ಗೊತ್ತಾಯ್ತು? ಸುಟ್ಟೋಗೋದಿಲ್ಲ ಹಾಗೆಲ್ಲ ವಿಷದ. ಫಾಲ್ಡಾಲ್ ಚೆನ್ನಾಗಿ ಕುದಿಸ್ಬಿಟ್ರೆ ಫಾಲ್ಡಾಲ್ನ ವಿಷ ಸತ್ತೋಗುತ್ತೆ. ಆಗುತ್ತಾ ಅದು? ಯಾಕೆ? ಸ್ವರೂಪ ಅದು, ಸ್ವರೂಪ ಅದು. ಅರ್ಥ ಆಯ್ತಾ ಈಗ? ಕೆಲವು ಪದಾರ್ಥಗಳಿರುತ್ತೆ, ಅದು ಅಂಥದ್ದಲ್ಲ, ಅವು ಸುಟ್ರೆ ಹೋಗ್ಬಿಡೋದು. ಇವೆಲ್ಲ ಹೋಗೋದಿಲ್ಲ. ಏನ? ಹಾಂ, ಅದು ಹೇಳಿದ್ದೇನೆ. ಗಾಳಿ ವಿಷ. ಮಳೆ ಹಾಳಾಗೋಗ್ಲಿ. ಅದು ಉಗ್ರಾಸುರ ಬಂದಿದ್ದಲ್ಲ, ಗಾಳಿ ಬೀಸಿದವ್ರು ಸತ್ತು. ಬಲರಾಮದೇವರು ಕೂಡ ಮೂರ್ಛಿತ್ರ ಅಂಥ ಪರಿ ಬಯಸ್ತಾರೆ. ಅವರೇ ಸೇರಿಸ್ತೇವ್ರು. ಅದಕ್ಕಿಂತ ವಿಷ ಬ್ರಹ್ಮದೇವ್ರ ಹೊರ ಇದ್ದಿದ್ದಕ್ಕೋಸ್ಕರ ಅವರಿಗೆ ವಿಷ ಆಗಿಬಿಡುತ್ತೆ. ಎಷ್ಟು ಆಶ್ಚರ್ಯ. ಮುಂದಾಗಲಿ ಏನು? ಸಾಮ್ಯ. ಅದಕ್ಕೆ ಸಾಮ್ಯ ಇದೆ ಅಲ್ಲ, ಸಾಮ್ಯ ಕೂಡ ಇಲ್ಲ. ಯಾಕೆ? ನೀರು ಜಲ ದ್ರವ, ಫಾಲಿಡಾಲು ದ್ರವ, ಸಾಮ್ಯ ಇದೆ. ಸಾಮ್ಯ ಇದೆ, ಕುಡಿದ್ಬಿಡ್ಬೋದಲ್ಲ. ಆಗಿದ್ರೆ ಸಾಮ್ಯನೂ ಇಲ್ಲ, ವೈಷಮ್ಯನೇ ಇರೋದು. ಗೊತ್ತಾಯ್ತಾ? ವೈಷಮ್ಯ ಅಂತ ಮತ್ತು ತಾರತಮ್ಯ. ಸಾಮ್ಯದಲ್ಲಿ ತಾರತಮ್ಯ, ಚೇತನತ್ವ ಸಾಮ್ಯ. ತಾರತಮ್ಯಲ್ಲೇನು? ಚೇತನದಲ್ಲಿ ಚೇತನತ್ವ ಇದ್ದು ಅವ್ರೇನು ಗೊತ್ತಾ? ಇವರೇನು ಹೇಳಿದರು? ಚೇತನ ಆದ್ದರಿಂದ ಒಂದೇ ಆಗಬೇಕು, ಚೇತನ ಆದ್ದರಿಂದ ಸಮಾನ ಆಗಬೇಕು. ಅವ್ರ ವಾದ. ಎಲ್ಲ ಚೇತನಗಳು ಸಮಾನ ಅಂತ ಹೇಳಿದರೆ ಇವ್ರ ವಾದ. ಚೇತನ ಒಂದೇ ಆಗಿರ್ಬೇಕಾದ್ರೆ ಅವ್ರ ವಾದ. ಚೇತನ ಇದ್ದ ಮಾತ್ರಕ್ಕೆ ಸಾಮ್ಯನೂ ಬೇಕಿಲ್ಲ, ತಾರತಮ್ಯನೂ ಬೇಕಿಲ್ಲ ಅಂತ ಹೇಳಿದ್ರೆ ನಮ್ಮ ಸಿದ್ಧಾಂತ. ಅನುಭವ ನಡೀತಿರೋದೇ ಹಾಗೆ. ಅವನು ವಿದ್ಯಾರ್ಥಿ, 2 ಕೈ 4 ಕಾಲಿದೆ, ಸೀಟ್ ಕೊಡಿ ಅಂತ ಯಾರು ಕೊಟ್ಟಿದ್ದಾರೆ ನೋಡಿದ್ದಾರೆ ಎಲ್ಲರೂ ಕೂಡ. ಅವನು 2 ಕಾಲಿದ್ದು ಎಲ್ಲ ಇದ್ದರೂ ಕೂಡ ಅದು ಇಲ್ಲದ ಊಹಿಸ್ಕೋಬೇಕು, ಅದು ಬೇರೆ. ಅವನಿಗೆ ಊಹಿಸ್ಕೊಂಡು ಕೊಡ್ಬೇಕಂತ ಹ್ಯಾಂಡಿಕ್ಯಾಪ್ಡ್ ಇದಕ್ಕೆ ಅಪ್ಲೈ ಮಾಡ್ದ ಕೋಟಾದಲ್ಲೇ. ಇವನು ಹ್ಯಾಂಡಿಕ್ಯಾಪ್ಡ್ ಅಲ್ಲೇ. ಅವನು
ಕೇಳಿದ್ರೆ ಹ್ಯಾಂಡಿಕ್ಯಾಪ್ಟ್ ತಿಳ್ಕೊಂಡು ಕೊಡಿ ಅಂತ ತಿಳ್ಕೊಂಡು ಕೊಡಿ, ಈ ಕೈಕಾಲು ಮುರ್ಕೊಂಬ ತಿಳ್ಕೊತೀರಿ. ಅದೇ ಹೇಳ್ತಾ ಇರೋದು. ಆಗ್ತಿದ್ದ ಇಲ್ಲದ್ರೆ ಆಗ್ತಿದ್ದ, ಹಾಕಲ್ಲ ಕೊಡ್ತಿದ್ದೆ ಕೊಡಿ ಈಗ ಅಂತ. ಹಾಗೇ ಇಲ್ಲ ಫಟ್. ಈಗಾದರೆ ಅಪಘಾತ ಆಯ್ತದ, ಹ್ಯಾಂಡಿಕ್ಯಾಪ್ಡ್ ಅಲ್ಲನು, ಅಪಘಾತದಲ್ಲಿ ಮುರ್ಕೊಂಡವನು ಬೇರೆ, ಬಾರರ್ ಹ್ಯಾಂಡಿಕ್ಯಾಪ್ಡ್ ಬೇರೆ. ಇವನಿಗೆ ಕೊಡಬೇಕು ಅಂತೇನಿಲ್ಲ. ಗೊತ್ತಾಯ್ತು? ಇದು ಹೊಸ ಕೇಸ್ ಇದು, ಕೊಡ್ಬೋದು ಕೊಡದೆ, ಆ ಕೇಸಿಗೆ ಸೇರಲ್ಲ ಇದು. ಅರ್ಥ ಆಯ್ತು? ಈಗ ನ್ಯಾಚುರಲಿ ಹ್ಯಾಂಡಿಕ್ಯಾಪ್ಡ್ ಇದ್ದವನ ಕೋಟಾದಲ್ಲಿ ಇವನು ಈಗ ಹ್ಯಾಂಡಿಕ್ಯಾಪ್ ಆದರೆ ಹ್ಯಾಂಡಿಕ್ಯಾಪ್ ಅಂತ ಕರೆಯಲ್ಲ, ಅದನ್ನು ಅಪಘಾತದಲ್ಲಿ ಕಳ್ಕೊಂಡವನು ಅಂತ ಕರೀತೀವಿ. ಈಗ ಹ್ಯಾಂಡಿಕ್ಯಾಪ್ ಆದವನೇ ಅವನು ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿದವನು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಯಾವುದನ್ನ ಎಲ್ಲಿ ಒಪ್ಪಿದ್ದೀರ? ಸಾಮ್ಯದ ಲೈಕ್ ಎಲ್ಲಿದೆ? ಹಾಂ, ಕೆಲವು ಸಾದೃಶ್ಯಗಳು ಇದಕ್ಕೆ ಸಂಬಂಧಪಡೋದಿಲ್ಲ, ಕೆಲವು ಮಾತ್ರ. ಸ್ಟೂಡೆಂಟ್ ಗ್ರಾಜ್ಯುಯೇಟ್, ಇವನು ಗ್ರಾಜ್ಯುಯೇಟ್ ಹೋದಲ್ಲೋ, ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್, ಮೆಡಿಕಲ್ ಗ್ರಾಜ್ಯುಯೇಷನ್, ಡಾಕ್ಟ್ರಿಗೆ ಅಪ್ಲೈ ಮಾಡಿ ಅಪಾಯಿಂಟ್ ಮಾಡಿ ಡಾಕ್ಟ್ರಾಗಿ. ಎಜುಕೇಷನ್ ಡಿಗ್ರಿ ಇಲ್ವ ಅವನಿಗೆ? ಕ್ವಾಲಿಫೈಡ್ ಆ ಡಿಗ್ರಿ ಬೇಕು ಅವನಿಗೆ. ಮೆಡಿಕಲ್ಲೇ ಅವ್ನು ಬೇಕಾಗಿರೋದೊಬ್ಬ, ಅಪ್ಲೈ ಮಾಡಿದೆ ಇನ್ನೊಬ್ಬ. ಆ ಫಿಸಿಷಿಯನ್ ಅಪ್ಲೈ ಮಾಡ್ತಾನೆ, ಅವನಿರೋದು ಪೀಡಿಯಾಟ್ರಿಕ್ಸ್ ಯಾವುದೋ ಬೇಕು ಅವನಿಗೆ. ಡಾಕ್ಟ್ರ್ ಅಲ್ವ ಇದಲ್ಲ ಅಂತ ಕೇಳಿದ್ರೆ ಅಲ್ಲ, ಅದೇ ಬರಬೇಕು. ಮತ್ತು ಎಷ್ಟೊತ್ತೈತೆ ಕೆಲವು ಕೇಳ್ತಾರೆ 10 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಾನೆ. ಎಲ್ಲ ಒಂದೇ ಆಗಿದೆ, ಎಕ್ಸ್ಪೀರಿಯನ್ಸ್ ಅದು 1 ವರ್ಷ ಕಡಿಮೆ ಇದೆ, ಕೊಡೋಕ್ಕಾಗದು. ಎಷ್ಟು ಸೂಕ್ಷ್ಮ ವಿಚಾರಗಳಿವೆ. ಇದನ್ನೆಲ್ಲ ಎಲ್ಲಿಂದ ಹೋಗ್ತೀರಿ? ಆಗ ನಿಯಮಗಳಿರೋದು ಹಾಗೆ ತೆಗೆದು ಹಾಕಿಬಿಟ್ರೆ ಮಾಡಿಬಿಟ್ರೆ ಅವೆಲ್ಲ ಕಥೆಗಳು ಒಪ್ಲಕ್ಕಾಗೋದಿಲ್ಲ. ದೇರ್ಫೋರ್ ಇವೆಲ್ಲ ಮೊದಲೇ ಹೇಳಿದಂತೆ ಕಾನ್ಸೆಪ್ಟ್ ಸರಿಯಾಗಿ ತಲೆಯಲ್ಲಿ ಕೂಡಿಸ್ಕೊಂಡ್ಬಿಟ್ರೆ ಏನು ಮಾಡಿದ್ರೆ ಒಪ್ಲಕ್ಕಾಗಲ್ಲ. ಅನುಮಾನೇನೇ ಅನುವಾದಿತ್ವ ಪಕ್ಷೆ ಈಶ್ವರೋ ಬೋದ್ಧವ್ಯ ಪ್ರತ್ಯಕ್ಷೇಣ ಚ ಆಗಮ. ನಿಮ್ಮ ಪ್ರಕಾರ ಈಶ್ವರ ಬೋದ್ಧವ್ಯ ಎಲ್ಲಿಂದ? ಆಗಮದಿಂದ. ಪ್ರತ್ಯಕ್ಷೇಣ ಚ ಆಗಮ ತತಃ ತಯೋ, ಮತ್ತೆ ಪ್ರತ್ಯಕ್ಷ ಒಂದಿದೆ, ಆಗಮ ಒಂದಿದೆ. ಅತಸ್ತಯೋರ್ ವಿರೋಧೇ ಪ್ರಾಮಾಣ್ಯಂ ನ ಸ್ಯಾತ್. ಎರಡಕ್ಕೆ ವಿರೋಧ ಬಂದಾಗ ಏನರ್ಥ? ಅದೇ ಅರ್ಥದಲ್ಲಿ ಎರಡೂ ಒಂದೇ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಂದು ತಪ್ಪಿರಬೇಕಾದ್ರೆ. ಗೊತ್ತಾಯ್ತು? ಎರಡೂ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಹೇಳಿದಾಗ. ಅನುಮಾನ ಸಿದ್ಧ ಈಶ್ವರಾಚ್ಯ ಭೇದೋ ಅನುಭವತ ಏವ ಸಿದ್ಧ. ಈಶ್ವರ ನೋಡ್ದ, ಈಶ್ವರ ಅದೇ ಸಿದ್ಧವಾದ, ನಾವು ಸಿದ್ಧ ಆಗಿದ್ದೇವೆ ನೋಡಿದ್ದ ಸರಿ, ಅದು ಬೇರೆ. ಅದು ಇನ್ನೂ ಹೇಳೋದು, ಅದು ನಾವೇ ಒಂದೇ ಆಗಿರಿ, ಒಂದೇ ಪ್ರಮಾಣಕ್ಕೆ ಸಿಗಬೇಕಾಗಿತ್ತು. ಎಲ್ಲ ಪ್ರಮಾಣ ಹಾಕ್ಬೇಕಾದಕ್ಕೆ ಒಂದೇ ಪ್ರಮಾಣಕ್ಕೆ ಗೊತ್ತಾಗುತ್ತೆ. ನಚ ಅನುಭವ ವಿರೋಧೆ ಆಗಮಸ್ಯ ಪ್ರಾಮಾಣ್ಯಂ. ಆಗಮ ಪ್ರಮಾಣ ಅನುಭವಸ್ಯ ಪ್ರಾಮಾಣ್ಯ ಪ್ರಾಪ್ತೇ. ಏನು? ಜೀವಸ್ಯ ಅಸರ್ವಕರ್ತೃತ್ವ ಅನುಭವ. ನಮ್ಮ ಜೀವನನ್ನ ದೇವರ ಬಗ್ಗೆ ಹೇಳ್ತಾ ಆಗಮ ಸರ್ವಕರ್ತ ಅಂತ ಹೇಳಿತು. ನಮ್ಮ ಬಗ್ಗೆ ಚೇತನ ಅಂತ ಹೇಳಿತು, ಸರ್ವಕರ್ತೃತ್ವ ಹೇಳಲೇ ಇಲ್ಲ. ಅಲ್ಲಿಗೇನಾಯ್ತು? ಅಲ್ಲಿಗೆ ವಿರೋಧ ಬಂತು, ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಕ್ಕೆ ವಿರುದ್ಧವಾದ ಮಾತನ್ನು ಒಪ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಅಲ್ಟಿಮೇಟ್ ನಾವೇ. ಅನುಭವ ಅಂಥೇಳಿ ಇನ್ನೊಬ್ಬರ ಅನುಭವ ಅಲ್ಲ, ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಏನೇ ನಡೆದರೂ ಕೂಡ ಅನುಭವ ರಿಜೆಕ್ಟ್ ಮಾಡುತ್ತೆ. ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಅವನು ಹೇಳ್ತಾ ಕೊನೆಗೇನು ಹೇಳ್ಬೋದು ನೋಡಿ, ಅನುಭವ ಏನೇ ಇರಲಿ, ಆಗಮ ಅಲ್ಟಿಮೇಟ್, ಆದ್ದರಿಂದ ಒಪ್ಪಬೇಕು. ಇಲ್ಲ ವಿಷಯ ಬರೀ ದೇವರಿದ್ದಾನೆ ಗುಣಪೂರ್ಣತ್ತ ನಾವು ಒಪ್ತೇವೆ, ಯಾಕಂದ್ರೆ ನಮಗೆ ಸಂಬಂಧಪಟ್ಟಿದ್ದಲ್ಲ. ದೇವರದ ಐಕ್ಯ ಹೇಳಿದಾಗ ನಮಗೆ ಸಂಬಂಧಪಡುತ್ತೆ. ನಾನು ದೇವರಲ್ಲ ಅಂತ ಸ್ಪಷ್ಟ ಅನುಭವ ಇರಬೇಕಾದ್ರೆ ಯಾವುದೇ ಒಂದು ಮಾತನ್ನು ಐಕ್ಯ ಅಂತ ಹೇಳಿದ್ರು ಕೂಡ ಒಪ್ಲಿಕ್ಕೆ ಸಾಧ್ಯ. ದೇವರು ಗುಣಪೂರ್ಣ, ಅದಕ್ಕೆ ನಮಗೆ ವಿರೋಧ ಇಲ್ಲ. ದೇವರು ಗುಣಪೂರ್ಣ, ನಾವು ಗುಣಪೂರ್ಣ ವಿರೋಧ ಇದೆ. ನಾವು ಗುಣಪೂರ್ಣ, ನಮ್ಮ ಅನುಭವನೇ ವಿರುದ್ಧ. ದೇವರು ಗುಣಪೂರ್ಣ ವಿರುದ್ಧ ಅಲ್ಲ ಅದು. ಆದರೆ ಗುಣಪೂರ್ಣನಾದ ದೇವರು ಗುಣಪೂರ್ಣ ಅಲ್ಲ, ನೀನು ಒಂದೇ ಅಂದರೆ ಒಪ್ಪೋದಿಲ್ಲ. ಮತ್ತೆ ಅದು ಹೇಗಾಗುತ್ತೆ ಅಂತ ಕೇಳಿ ಅನುಭವ. ಈ ಅನುಭವ ಸರಿಯಾಗಿ ಅರ್ಥ ಮಾಡೋಣ. ಅನುಭವ ಅಂದರೆ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಅನುಭವ ಅಂಥ ಅನುಭವಗಳಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಥರ ಅಲ್ಲ. ನಮಗೆ ಅನುಭವ ಆಗಿದ್ದಾರೆ ಅವ್ರ ಮಾತುಗಾರ, ಅದೆಲ್ಲ ಅಲ್ಲ. ಸಾಕ್ಷ್ಯ ಸಿದ್ಧ ಜ್ಞಾನಕ್ಕೆ ಏನಂತಾರೆ? ಅನುಭವ. ಸರಿಯಾಗಿ ಕೆಲವೆಲ್ಲ ಹೇಳಿದ್ನಲ್ಲ, ಅನುಮಾನ ಇತ್ಯಾದಿ ಪದಗಳು ಕರಪ್ರವಾದ ಉಪಯೋಗಿಸ್ಬಿಡ್ತಾರೆ. ನಾವು ಸಾಮಾನ್ಯ ಅನುಭವ ಅನ್ನೋ ಪದ ಎಲ್ಲರೂ ಉಪಯೋಗಿಸ್ತಾರೆ, ದೊಡ್ಡದಲ್ಲ. ಬಟ್ ಆಚಾರ್ಯ ಹೇಳಿದ ಅನುಭವ ಅದಲ್ಲ. ಯಾವುದಿದು? ಸಾಕ್ಷಿ ಜ್ಞಾನಂ ಅನುಭವ. ಸಾಕ್ಷಿಯಿಂದ ಗೊತ್ತಾಗೋ ವಿಚಾರ. ಈ ರೀತಿ ಕನ್ಫ್ಯೂಷನ್ ಇದ್ದಾಗಲೇ ಪ್ರವಚನ ಇತ್ಯಾದಿ ಕೇಳಬೇಕಾದ್ರೆ ಅವ್ರು ಕೇಳ್ತಿರೋರ ಮನಸ್ಸಲ್ಲಿ ಅದು ಯಾವುದೂ ಗೊತ್ತೇ ಇಲ್ಲ, ಹೇಳ್ತಿರೋರು ಪಾಪ ಹೇಳ್ತಿದ್ದಾರೆ. ಆದ್ದರಿಂದ ಅವ್ರಿಗೇನಿಸುತ್ತೆ? ಇದೇನು ಹೇಳ್ತಿದ್ದಾರಲ್ಲ, ನಮ್ಮ ಅನುಭವ ಆಗಿಲ್ಲ, ನಮ್ಮ ಅನುಭವನೇ ಆಗಿಲ್ಲ, ಏನೋ ತಿಳ್ಕೊಂಡ್ಬಿಡ್ತಾರೆ. ಸಾಕ್ಷಿ ಜ್ಞಾನ ಅನುಭವ ಅಂತ ಸ್ಪಷ್ಟ ಮಾಡಿದರೆ ಮುಂದಿನ ಪ್ರಶ್ನೆ ಬರುತ್ತೆ. ಅದಾಗದೆ ಹೋಗಿಬಿಟ್ರೆ ಅದಕ್ಕೆ ಟೆಕ್ನಿಕಲ್ ಟರ್ಮ್ ಅದು. ಆ್ಯಕ್ಚುಲಿ ಟೆಕ್ನಿಕಲ್ ಟರ್ಮ್ನಲ್ಲಿ ನೀವು ಜೀವಿಸಿ ತಿಳ್ಕೊತಾ ಇದ್ದೀರ. ಅನುಭವ ಅಂತ ಯಾವುದೋ ಅನುಭವ ಅಲ್ಲ, ಬೇರೆ ಅನುಭವ.
ಸಾಕ್ಷಿ ಸಿದ್ಧವಾದ ಜ್ಞಾನನೇ ಅನುಭವ, ಇಲ್ಲದವ್ರ ಅನುಭವ ಅಂತ ಕರಿಬಾರದು. ಪ್ರತ್ಯಕ್ಷ ಅಂತ ಹೇಳಿದರೆ ಕಣ್ಣೇ ಒಂದೇ ಪ್ರತ್ಯಕ್ಷ ನಮ್ಮ ಪ್ರಕಾರ, ಗೊತ್ತಾಯ್ತಾ? ಕಣ್ಣೊಂದೇ ಅಲ್ಲ, 5 ಜ್ಞಾನೇಂದ್ರಿಯಗಳು ಪ್ರತ್ಯಕ್ಷ. ಅದೆಲ್ಲ ಇದು ಗೊತ್ತಾಗಲ್ಲ ಹೇಳ್ಬೇಕಾದ್ರೆ. ಇವರೆಲ್ಲ ಏನಂತಾರೆ, ಇದು ಪ್ರತ್ಯಕ್ಷ ಸಿದ್ಧ ಅಂತಾರಲ್ಲ ಗಾಡಿನ. ಪ್ರತ್ಯಕ್ಷ ಸಿದ್ಧ ಎಲ್ಲಿ, ಅದು ಕಣ್ಣಿಗೆಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಸ್ಪರ್ಶ ಆಗೋದು ಪ್ರತ್ಯಕ್ಷ, ಅರ್ಥ ಆಯ್ತಾ? ಈಗ ಚಕ್ಷುರಿಂದ್ರಿಯ ಸಿದ್ಧ ಅಂದರೆ ಬೇರೆ, ಚಕ್ಷುರಿಂದ್ರಿಯ ಸಿದ್ಧ ಅಂದ್ರೆ ಅಲ್ಲ, ಬರೀ ಪ್ರತ್ಯಕ್ಷ ಅಂದರೆ ಎಲ್ಲೋ. ಅಕ್ಷ ಅಂದರೆ ಇಂದ್ರಿಯ ಅಂತ ಅರ್ಥ, ಅವ್ರು ಅಕ್ಷ ಅಂದರೆ ಕಣ್ಣು ಅಂತ ಅರ್ಥ ಮಾಡಿಕೊಂಡ್ರು. ಅಕ್ಷ ಅಂದರೆ ಇಂದ್ರಿಯ ಅಂತ ಅರ್ಥ ಏನು. ಸೊ ಎಲ್ಲ ಇಂದ್ರಿಯ, ಯಾವ ಇಂದ್ರಿಯದ ಜ್ಞಾನ ಬಂದರೂ ಕೂಡ ಎಷ್ಟಾಯ್ತದ, ಏನಾಯ್ತದ? ಅದಕ್ಕೆ ಪ್ರತ್ಯಕ್ಷಂ ಎಷ್ಟು ವಿಧ ಅಂತ ಹೇಳಿದ್ರು? ಸಪ್ತವಿಧಂ. ಸಾಕ್ಷಿನ ಸೇರಿಸ್ಬಿಟ್ರೆ, ಸಾಕ್ಷಿ ಬಿಟ್ಟುಬಿಟ್ರೆ ಷಡ್ವಿಧಂ, ಮನಸ್ಸು ಬಿಟ್ಟುಬಿಟ್ರೆ 5 ವಿಧ. 3 ರೀತಿ ವಿಭಾಗ ಮಾಡೋದು, 3 ಸರಿನೇ. ಬಾಹ್ಯ ಪ್ರತ್ಯಕ್ಷ ಪಂಚವಿಧಂ 3 ಆಯ್ತು. ಅಂತರಂಗ ಪ್ರತ್ಯಕ್ಷದಾಗ ಷಡ್ವಿಧಂ, ಅನುಭವ ಸೇರಿದ ಸಪ್ತವಿಧಂ. ಆ ರೀತಿ ಹೇಳಿ ವಿರೋಧ ಅಲ್ಲ ಅದು. ಬಟ್ 5 ಇಂದ್ರಿಯ 6 ಇಂದ್ರಿಯ ಅಂತ ಹೇಳಿದ್ರೆ ತಪ್ಪದು. ಆ ಬಾಹ್ಯೇಂದ್ರಿಯ 6 ಅಂತ ಹೇಳಿದ್ರೆ ಇಲ್ಲ, ಪ್ರಮಾಣ ಇಲ್ಲ ಅದು. ಅರ್ಥ ಆಯ್ತಾ? ಇವೆಲ್ಲ ಸರಿಯಾಗಿ ಕಲ್ತ್ಕೊ ಅಂತ ಹೇಳಿದಂಡ. ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ, ಕಣ್ಣು ಸನ್ನಿಕರ್ಷ ಅಷ್ಟೇ ಹೇಳಲಿಲ್ಲ. ಚಕ್ಷುರಿಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಅಂತ ಎಲ್ಲ ಇಂದ್ರಿಯಗಳು ಪ್ರತ್ಯಕ್ಷ. ಲೋಕದಲ್ಲಿ ಬಂದಿರೋದ ಕಣ್ಣಿಗೆ ಕಂಡ್ರೆ ಮಾತ್ರ ಪ್ರತ್ಯಕ್ಷ ಅಂತ. ನಾವು ಎಲ್ಲೆಲ್ಲಿ ಅವರೆಲ್ಲ ಕೇಳೋರೆಲ್ಲ ಬೇರೆ ಬೇರೆ ಅರ್ಥ ಮಾಡ್ಕೊತಾ ಇರ್ತಾರೆ. ಇವ್ರು ಏನೋ ಹೇಳ್ತಿದ್ದಾರೆ, ಬೇರೆ ಇದೆ ಮೊದಲು ಅದನ್ನು ಕ್ಲಾರಿಫೈ ಮಾಡೋದು. ಫಸ್ಟ್ ನೋಟ್ ಅದು. ನೀವು ತಿಳ್ಕೊಂಡ್ರೆ ಪ್ರತ್ಯಕ್ಷ ಈ ಶಬ್ದ ಅರ್ಥ ಅಲ್ಲ, ನೀವು ಹೇಳೋ ಅನುಭವ ಇದಲ್ಲ. ಸಾಕ್ಷಿ ಅನುಭವಕ್ಕೆ ಈ ಅರ್ಥ ಇದೆ. ನಾನು ಸುಖಿ, ಇದು ಅನುಭವ. ನಾನು ಸುಖಿಯಾಗಿದ್ದೇನೆ, ಯಾವ ಇಂದ್ರಿಯಕ್ಕೂ ಗೊತ್ತಾಗೋದಿಲ್ಲ. ಸುಖ ಗೊತ್ತಾಗೋದು ಯಾರಿಗೆ? ಸಾಕ್ಷಿಗೆ ಮಾತ್ರ. ಇದು ಸಾಕ್ಷಿ, ಅದು ಅನುಭವ ಅಂತ ಕರೀತಾರೆ. ನಾನು ದುಃಖ ಪಡ್ತಾ ಇದ್ದೇನೆ, ಡಾಕ್ಟರ್ ಸರ್ಟಿಫಿಕೇಟ್ ದುಃಖ ಇಲ್ಲ ಅಂತ ಅವನು ಹೇಳ್ತಾನೆ. ಅದು ದುಃಖ ಇದೆ ನನಗೀಗ, ಗೊತ್ತಾಯ್ತಾ? ನೀವು ನೋಡಿ, ಕೊಟ್ಟಿರೋ ವರ್ಷ ಸಾಮಾನ್ಯ ಅಲ್ಲ. 1 ಲಕ್ಷ ರೂಪಾಯಿ ಒಂದು ಗೊತ್ತಿದ್ದೀರಿ, ನೀವು 10 ಲಕ್ಷ ಕೊಟ್ಟಿರ್ಬೋದು, ನಾವು ವಾಸಿ ಆಗಿಲ್ಲ. ಅದು ಹೇಳಿದ್ಮೇಲೆ ವಾಸಿ ಆಗೋದಿಲ್ಲ. ಅನುಭವ ವಾಸಿಯಾಗಿದೆ. ಅನುಭವ ಇವನಿಗೆ ಬರಬೇಕಾದದ್ದು. ಯಾವ ರೋಗ ಹೇಳ್ಕೊಂಡಿರ್ತಾನೆ, ರೋಗ ಇಲ್ಲ ಅಂತ ಯಾರು ಹೇಳ್ಬೇಕೀಗ? ರೋಗಿನೇ ಹೇಳ್ಬೇಕು, ಡಾಕ್ಟ್ರೆಲ್ಲ ಹೇಳೋದು. ನನ್ನಂಥ ಡಾಕ್ಟ್ರೇ ಇಲ್ಲ, ವಾಸಿಯಾಗಿದೆ ಹೋಗೋದು ಹೇಳಾಗಿಲ್ಲ. ಗೊತ್ತಾ? ಇನ್ನಂಥ ಡಾಕ್ಟ್ರ್ ಇಲ್ಲ ಅಂತ ಒಪ್ತೀವಿ, ಯಾಕೆ ಸುಳ್ಳು ಹೇಳ್ತೀವಿ ಅಂತ ಅಷ್ಟೇ ಹೊರತು ಇದೆಲ್ಲ ಬೆಲೆ ಅಲ್ಲ. ರೋಗಿ ಅವನು ಒಪ್ಕೋಬೇಕು. ಯಾವಾಗ ಪ್ರಶ್ನೆ ಕೇಳಿದವನು ಒಪ್ಕೋಬೇಕೇ ಹೊರತು ಉತ್ತರನ ಯಾರೋ ಒಪ್ಕೋಬಾರ್ದು. ಗೊತ್ತಾಯ್ತಾ? ಅವನೇ ಒಪ್ಕೊಂಡ್ರೆ ಆನ್ಸರ್ ಆಗತ್ತೆ. ಆನ್ಸರ್ ಸರಿಯಾಗಿ ಒಪ್ಕೊಂಡ್ರೆ ಅವನು ತಪ್ಪಾಗತ್ತೆ. ಅರ್ಥ ಆಯ್ತಾ? ಯಾವುದಕ್ಕೆ ಅಲ್ಲ, ಪಾಠದಲ್ಲೂ ಸರಿಯಾಗಿ ಹೇಳಿದ್ರೆ ಆಲ್ರೆಡಿ ಪ್ರಾಬ್ಲಮ್ ಬರುತ್ತೆ. ಪ್ರತ್ಯಕ್ಷ ಅದು ಡಿಫೈನ್ ಮಾಡ್ಕೋಬೇಕು ಫಸ್ಟ್. ಅದಕ್ಕೆ ಪ್ರಮಾಣ ಪದ್ಧತಿ ಏನು ಹೇಳ್ಬಿಟ್ಟು ಪ್ರತ್ಯಕ್ಷಂ ಸಪ್ತವಿಧಂ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಅಂತ ಹೇಳಿದ್ರು, ನಿತ್ಯ ಚಕ್ಷುರಿಂದ್ರಿಯ ಸನ್ನಿಕರ್ಷ ಅಂತ ಹೇಳಿಲ್ಲ. ಅದಕ್ಕೆ ಅದು ಷಡ್ವಿಧ ಪಂಚವಿಧ ಆಮೇಲೆ ಹೇಳಿತ್ತು. ಸಬ್ ಕ್ಲಾಸಿಫಿಕೇಶನ್, ಮೇನ್ ಕ್ಲಾಸಿಫಿಕೇಶನ್ ಬರೋದಿಲ್ಲ. ಅಲ್ಲ, ತೈಜಸ ಪ್ರಶ್ನೆ ಇಲ್ಲ. ಈಗ ಇಂದ್ರಿಯ ಹೌದೋ ಅಲ್ಲ, ಮೇಡ್ ಔಟ್ ಆಫ್ ವಾಟ್ ಅನ್ನೋದು ಮುಂದಿನ ಪ್ರಶ್ನೆ. ಇಂದ್ರಿಯಗಳೆಲ್ಲ ಏನವು? ಅಕ್ಷ ಅಂದರೆ ಇಂದ್ರಿಯ ಅಂತ ಅರ್ಥ. ಅಕ್ಷ ಅಂದರೆ ಕಣ್ಣು ಅಂತ ಅಷ್ಟೇ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಕಣ್ಣು ಅಂತ ಅಷ್ಟೇ ಅರ್ಥ ಅಲ್ಲ. ಬಟ್ ಶಾಸ್ತ್ರದಲ್ಲಿ ಎಲ್ಲೂ ಉಪಯೋಗಿಸಿದ್ರು ಪ್ರತ್ಯಕ್ಷ ಶಬ್ದಕ್ಕೆ ಅದೇ ಅರ್ಥ. ಇನ್ನೂ ಬ್ರಹ್ಮ ಸೃಷ್ಟಿಕರ್ತನಲ್ಲ, ವಿಷ್ಣು ಸೃಷ್ಟಿಕರ್ತ, ಬ್ರಹ್ಮ ಜಿಜ್ಞಾಸ. ಅರೆ, ಅಲ್ಲಿ ಬ್ರಹ್ಮನೇ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಜಿಜ್ಞಾಸ ಅಂದರೆ ವಿಷ್ಣು ಜಿಜ್ಞಾಸ ಅಲ್ಲ, ಚತುರ್ಮುಖ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ. ನಮಗೆ ಸಾಮಾನ್ಯರಿಗೆ ಗೊತ್ತಿರೋದೇನು ಬ್ರಹ್ಮ ಅಂದರೆ? ಬ್ರಹ್ಮದೇವರು ಅಂತ ಗೊತ್ತು. ಸುಮ್ಮನೆ ಆ ನಾಟಕ ಏನೇ ನೋಡಿದವರು ಕೂಡ ಬ್ರಹ್ಮ ಅಂತ ಬ್ರಹ್ಮದೇವ್ರ ಅರ್ಥ ಆಗುತ್ತೆ. ಯಾವಾಗ ನಾವು ಬ್ರಹ್ಮಸೂತ್ರ ಓದ್ಲಿಕ್ಕೆ ಬರ್ತೇವೆ ಅವಾಗ ಏನು ಗೊತ್ತಾಗುತ್ತೆ? ವಿಷ್ಣು ಅಂತೇಳಿ. ಇಲ್ಲದೆ ಹೋದರೆ ಅದು ಬೇರೆಯೇ ಅರ್ಥ ಕೊಡೋದು. ಲೋಕದ ರೂಢಿ ಬಂದೋಗ್ಬಿಟ್ಟಿದೆ. ಹಾಗೆ ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ಅಂತೇಳಿ ಭಗವಂತ ಹೇಳಿದ. ನೋಡಿ, ಈಶ್ವರ ಅಂತ ಹೇಳಿದ, ವಿಷ್ಣು ಅಂತ ಹೇಳಿಲ್ಲ, ಈಶ್ವರ ಅಂತ ಹೇಳಿದ್ದಾರೆ. ಈಶ್ವರ ಶಬ್ದ ಲೋಕದಲ್ಲಿ ರೂಢಿಯಲ್ಲಿ ಎಲ್ಲಿದೆ? ಹೃದಯದ ಬಗ್ಗೆ. ಇವೆಲ್ಲ ತೆಗೆದುಹಾಕ್ಬೇಕು. ಆಡಳಿತರು ಶಾಸ್ತ್ರ ಹೋದ್ರೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಅವ್ರ ಪ್ರಕಾರ ನಮ್ಮದೇ ವಿಷಯ ಹೇಳಿದ್ದಾರೆ ಇಲ್ಲಿ ಅಂತ ಅನಿಸುತ್ತಾ ಇಲ್ಲ. ಈಶ್ವರ ಸ್ಪಷ್ಟ, ಈಶ್ವರ ಸರ್ವದೇವ ಭೂತಾನ, ಎಲ್ಲ ಭೂತರು ಹೊರ ನಾನು ನಿಂತ್ಕೊಂಡಿದ್ದೇನೆ ಅಂತ ಹೇಳಿದರೆ ಈಶ್ವರ ನಿಂತ್ಕೊಂಡಿದ್ದಾನೆ, ವಿಷ್ಣು ಅಲ್ಲ. ಆಗ ಏನು ಹೇಳ್ಬೇಕಾದ್ರೆ ಈಶ್ವರೋ ವಿಕ್ರಮಿ ವಿಷ್ಣು ಸಹಸ್ರನಾಮ ಹೇಳಬೇಕು ಅವನಿಗೆ. ಆ ಅರ್ಥ ಬೇಕಾದ್ರೆ ಈಶ್ವರ ಶಬ್ದಕ್ಕೆ ಅರ್ಥನೇ ಅಲ್ಲ. ಈಶವರ ಹೈಲಿ ಕೇಪಬಲ್ ಅಂತ ಅರ್ಥ. ಅದು ಕಾಮನ್ ನೋವನ್ನಾಗಿ ಉಪಯೋಗಿಸೋದು, ಈ ನೋವನ್ನಾಗಿ ಉಪಯೋಗಿಸಿಲ್ಲ. ಅರ್ಥ ಆಯ್ತು? ವಿಷ್ಣು ಆ ಲೆಕ್ಕದ ಎಲ್ಲ ವಿಷ್ಣು ಪ್ರಾಪರ್ ನೋವು ಅನ್ನೋದು, ಕಾಮನ್ ನೋವು ಅನ್ನೋದು ವಿಷ್ಣುವಿಗೆ. ಅಷ್ಟು ನಾಲೆಡ್ಜ್ ಎಲ್ಲ ಯಾರಿಗಿರೋದಿಲ್ಲ? ತತ್ವಶಾಸ್ತ್ರ ಓದಿ ಇವೆಲ್ಲ ಇದು ಮಾಡ್ಕೊಂಡು ಬರಬೇಕು, ಅವ್ರು ಪ್ರವೇಶ ಮಾಡಬೇಕು. ಹೌದು. ಯಾಕೆ ಬ್ರಹ್ಮಶಬ್ದಕ್ಕೆ ಅರ್ಥ ಹೇಳೋದಕ್ಕೆ ಹೊರಟಿದ್ದಾರೆ, ಮತ್ತೆ ಅದನ್ನೇ ಪ್ರಯೋಗ ಮಾಡಿಬಿಟ್ರೆ ಇವಾಗ ಗೊತ್ತಾಗುತ್ತಾಗ
ಬ್ರಹ್ಮಸೂತ್ರಕ್ಕೆ ಅರ್ಥ ಹೇಳೋದಕ್ಕೆ ಹೊರಟಾಗ ಅರ್ಥ ತಾನೇ ಹೇಳಬೇಕಾದ ಅವ್ರೀಗ. ಮತ್ತು ಬ್ರಹ್ಮಸೂತ್ರಸ್ಥ ವಿಷ್ಣುವೇವ ಅಂತ ಭಾಷೆ ಪ್ರೂವ್ ಮಾಡಿದ್ದಾರೆ ಈಗ. ಅದಕ್ಕೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅದನ್ನು. ಇಲ್ಲ ಹೋದರೆ ಅದು ನೋಡಿದ್ರೆ ನೀವು ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ರೆ ನಮ್ಮಿಬ್ಬರು ಒಂದೇ ಅಂತ ಹೇಳ್ಬಿಡ್ತಾರೆ. ಬ್ರಹ್ಮ ಆ ಬ್ರಹ್ಮನೇ ತಿಳ್ಕೊತಾರೆ ಮತ್ತೆ ಅವ್ರು. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಈ ಅರ್ಥ ಅಲ್ಲ ಹೇಳೋದು. ಈ ಟೆಕ್ನಿಕಲ್ ಬ್ರಹ್ಮದೇವರು ಸೃಷ್ಟಿಕರ್ತರು ಮಾತ್ರ. ನಾರಾಯಣ ಬ್ರಹ್ಮ ಸರ್ವಕರ್ತ. ಎರಡು ಡಿಫೆನ್ಸ್ ತಿಳ್ಕೊಂಡ್ಬಿಟ್ರೆ ಏನಂತ ಗೊತ್ತಾಗುತ್ತೆ. ಆ ಪದ ಎಲ್ಲ ಬಳಕೆ ಬರೋ ಹೊತ್ತು ತುಂಬ ಟೈಮ್ ತಗೊಳುತ್ತದೆ. ಸಾಮಾನ್ಯ ಪ್ರವಚನಗಳು ಕೇಳೋರಿಗೆ ಇಷ್ಟೆಲ್ಲ ಹೇಳೋ ಪ್ರಸಂಗ ಬರೋದಿಲ್ಲ. ದೊಡ್ಡ ಸಭೆಗಳಿದೆ ಆದರೆ ಅವ್ರು ಕೊಟ್ಟಿರೋದು 10-20 ನಿಮಿಷದವ್ರು ಹೇಳೋಕ್ಕೂ ಬರೋದಿಲ್ಲ. ಉಳಿದೋ ಏನು ತಿಳ್ಕೊಂಡ್ಬಿಡ್ತಾರೆ, ಏನೋ ಹೇಳ್ತಿದ್ದಾರೆ, ನಾವೇ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ಇವರಿಗೆ ಅನಿಸ್ಬಿಡುತ್ತೆ. ನಾವು ತಿಳ್ಕೊಂಡಿಲ್ಲ ಅಲ್ಲ, ನಾವೇ ತಳದು ಇವರೇ ತಿಳ್ಕೊಂಡಿಲ್ಲ ಸರಿಯಾಗಿ. ಆ ಬಾಡಿ ಇವೆಲ್ಲ ಫಸ್ಟ್ ಹೇಳಬೇಕಾದ್ರೆ ಅದಕ್ಕೆ ಕ್ಲಾಸಸ್ ಟೈಪ್ ಮಾಡ್ಬೇಕು. ಯಾವಾಗ ಕ್ಲಾಸ್ ಮೊದಲು ಜನರಲ್ ಪ್ರವಚನಗಳು ಇಂಥ ವಿಷಯ ಎತ್ತದೇನೆ ಬರೀ ಅಂಥ ವಿಷಯ ಪುರಾಣ ಅವ್ರು ಮಾತ್ರ ಹೇಳಬೇಕು. ಇಂಥ ವಿಷಯ ಹೇಳಬೇಕಾದ್ರೆ ಕ್ಲಾಸೇ ಆಗಬೇಕು. ಕ್ಲಾಸ್ನಲ್ಲಿ ಇವೆಲ್ಲ ಮಧ್ಯೆ ಮಧ್ಯೆ ತಿಳಿಸು, ಮತ್ತು ಕೇಳೋರಿಗೆ ಮತ್ತೆ ಕ್ಲಾರಿಫಿಕೇಶನ್ ಚಾನ್ಸಸ್ ಇರುತ್ತೆ, ಅಲ್ಲಿರೋದಿಲ್ಲ. ಅಲ್ಲ, ಅದು ಡೈರೆಕ್ಟ್ ಸಾಕ್ಷ್ಯ ಸಿದ್ಧ, ಇದು ಥ್ರೂ ಸಂಸಿದ್ಧ. ಉದಾಹರಣೆಗೆ ನಾವು ನೋಡ್ತೀವಿ ಇದು ಪ್ರತ್ಯಕ್ಷ. ನಾವು ಲೆನ್ಸ್ ಹಾಕೊಂಡು ನೋಡ್ತೀವಿ, ಯಾವಾಗ ಏನಾಗ್ತದೆ, ಲೆನ್ಸ್ ಸಹಾಯದಿಂದ ಗೊತ್ತಾಯ್ತು. ದೂರದರ್ಶಕ ಹಾಕೊಂಡ್ರೆ ದೂರದ ಕಾಣಿಸ್ತು, ಮೈಕ್ರೋಸ್ಕೋಪ್ ಹತ್ತಿರ ಕಾಣಿಸ್ತು, ಮತ್ತೆ ಅದು ಹೇಳಿರೋದು ಅದಕ್ಕೆ. ಆ ಥರ ನೋಡ್ತಿರೋ ಸಾಕ್ಷಿ. ಈಗ ದೂರದ ಬೆಟ್ಟ ನೋಡಿದ್ದೇವನು ಬರೀ ಕಣ್ಣಿಂದ ನೋಡಿದಾಗ ಕಾಣಿಸ್ತಾ ಇದ್ದು ಟೆಲಿಸ್ಕೋಪಾಗಿ ಕಾಣಿಸ್ತು. ಸೊ ಟೆಲಿಸ್ಕೋಪ್ ಸಹಕೃತವಾದ ಕಣ್ಣು. ಇಲ್ಲಿ ಸಾಕ್ಷಿ ಡೈರೆಕ್ಟ್ ತೊಗೊಳ್ಬೇಕಾದ್ರೆ ಸುಖ, ಡೈರೆಕ್ಟ್ ಏನೂ ಬೇಕಿಲ್ಲ. ಆದರೆ ಯೋಚನೆ ಮಾಡ್ಬೇಕಾದ್ರೆ ಮನಸ್ಸು ಬೇಕು ಅದಕ್ಕೆ. ಹೊರಗೆ ಬರೋ ಕಣ್ಣು ಬೇಕು. ರಿಸೀವ್ ಮಾಡೋದದೇ ಡೈರೆಕ್ಟ್ ರಿಸೀವ್ ಮಾಡೋದು, ಇಂಡೈರೆಕ್ಟ್ ರಿಸೀವ್ ಮಾಡೋದು. ಗೊತ್ತಾಯ್ತಾ? ಎಲ್ಲ ಜ್ಞಾನ ಬರೋದು ಸಾಕ್ಷಿಗೇನೆ, ಗೊತ್ತಾಯ್ತಾ? ಆದರೆ ಬೇರೆ ಜ್ಞಾನ ರಿಸೀವ್ ಮಾಡುತ್ತೆ ಅಷ್ಟೇ. ಅದು ಈ ಜ್ಞಾನನ ಅಟೆಸ್ಟ್ ಮಾಡ್ತದೆ ಇಮಿಡಿಯೇಟ್ಲಿ. ನಾನು ಸುಖಿ, ಹೌದು ನಾನು ಸುಖಿ ಅಂತಲೇ ಹೇಳಿ. ಇದು ಚುಕ್ತಿ ರಹಿತ ಕಂಡಿದೆ, ಅದನ್ನು ಹಾಗೆ ಮಾಡೋದಿಲ್ಲ. ಅದು ಅಲ್ಲಿ ರಹಿತ ಕಂಡಿದೆ ಅಂತ ಅನ್ಕೊಳ್ತು, ಗೊತ್ತಾ? ಬಟ್ ಯಾರು ಬಂದೀಗ ಅಲ್ಲಿ ಹೋಗಿನೂ ಪರೀಕ್ಷೆ ಮಾಡಿಲ್ಲ, ಅದು ಗ್ಯಾರಂಟಿ ರಹಿತ ಅಂತ ಹೇಳ್ತೀಯ ಅಂತ ಕೇಳಿದರೆ ಬಹುಶಃ ಕಳಿಸಿದ ಅಂತೇಳಿ ಬಹುಶಃ ಸೇರಿಸಿದ. 1000 ರೂಪಾಯಿ ಬೆಟ್ಟಿಂಗ್ ಅಂತ ಹಾಗೆ ಹೇಳಕ್ಕೆ ಬರೋದು. ಯಾಕಂದ್ರೆ ದುಡ್ಡಿನ ಪ್ರಶ್ನೆ ಬಂದೀಗ ಹೇಳೋದೆ. ಸುಖಿಯಾಗಿದ್ದೇನೆ, ಎಷ್ಟು ಕೊಡಬೇಕಾದ್ರೆ ಏನು ಪ್ರಮಾಣ ಬೇಕಾದ್ರೂ ಮಾಡ್ತೇನೆ. ಸುಖಿಯಾಗಿದ್ದೇನೆ, ದುಃಖಿಯಾಗಿದ್ದೇನೆ. ಅರ್ಥ ಆಯ್ತಾ? ಈಗ ಇದ್ರ ಬಗ್ಗೆ ಸಾಕ್ಷಿ ಗೊತ್ತಿಲ್ಲ. ಇದೆಲ್ಲ ನಾವು ಪ್ರತ್ಯಕ್ಷನೂ ಕೂಡ ತುಂಬ ಎಲ್ಲ ಬೈಫರ್ ಮಾಡ್ತಾ ಹೋಗಬೇಕು. ಸಾಕ್ಷಿ ಪ್ರತ್ಯಕ್ಷ ಯಾವುದು, ಮಾನಸ ಪ್ರತ್ಯಕ್ಷ ಯಾವುದು, ಚಕ್ಷು ಪ್ರತ್ಯಕ್ಷ ಯಾವುದು, ಎಲ್ಲದೂ ಸಪ್ರೇಟ್ ಮಾಡಿದ ಮೇಲೆ ಒಂದಕ್ಕೊಂದು ಲಿಂಕ್ ಆಗದಂತೆ ಅಹಂಕಾರ ಬರೋದ ನೋಡ್ಕೋಬೇಕದು. ಅವಾಗ ಅರ್ಥ ಆಗುತ್ತೆ. ನಾವು ಹೇಳೋರು ಸಾಮಾನ್ಯವಾಗಿ ಅಶ್ಯೂ ಮಾಡ್ಕೊಂಡು ಹೇಳಬೇಕು, ಇಲ್ಲವ್ರು ಮುಂದೆ ಕೆಳಗೆ ಬರೋದೇ ಇಲ್ಲ ಅವರಿಗೆ, ಅಷ್ಟು ಹೇಳಲೇಬೇಕಾಗುತ್ತೆ. ಪಾಠಕ್ಕೆ ಬಂದಾಗ ಹಾಗಲ್ಲ. ಏನು ಮಾಡಬೇಕಾಗ ಎಷ್ಟು ಬೇಕಾದ್ರೂ ಕ್ಲಾರಿಫೈ ಮಾಡ್ಕೊಂಡು ಚಾನ್ಸ್ ಇದೆ ಅವ್ರಿಗೆ. ಇಲ್ಲಿ ಚಾನ್ಸ್ ಇರೋದಿಲ್ಲ. 1 ಗಂಟೆ ಮತ್ತೆ ನಾವ್ಯಾರೋ ಅವ್ರ್ಯಾರೋ ಮತ್ತೆ ಸಿಗೋದೇ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅದು ಪಾಠ ಫುಲ್ ಸ್ಕೋಪ್. ಎಂದೋ ಆವತ್ತಿಂದ ಹೇಳಿದ್ದೀರಿ, ಇದಕ್ಕದು ವಿರೋಧ ಬಂತು ಅಂತ ಅಲ್ಲಿ ಹೇಳಿದರೆ ಯಾವ ಡೇಟ್ ನನಗೆ ಗೊತ್ತಿಲ್ಲ ಅಂತ ಹಾರಿಸಿಬಿಡುವುದು. ಇಲ್ಲಿ ಹಾರಿಸೋ ಪ್ರಸಂಗ ಬರೋದಿಲ್ಲ. ಹೇಳಿದ್ರೆ ಹಾಗೆ ಹೇಳೋದು. ಮತ್ತು ಟೆಕ್ಸ್ಟ್ ಇರೋದ್ರಿಂದ ಟೆಕ್ಸ್ಟ್ ನೋಡಿಯೇ ತಿಳ್ಕೊಬೇಕು. ಯಾರೇ ಟೆಕ್ಸ್ಟ್ಗೆ ಅರ್ಥ ಹೇಳೋದು ಅದೇ ಅರ್ಥನೇ ಹೇಳೋದು, ಬೇರೆ ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಯಾರ? ಹೌದು, ಸಾಕ್ಷಿ ಕಣ್ಣು ಇವೆಲ್ಲ ಸ್ಪೆಕ್ಸ್ ಇದ್ದಾಗ ಅಷ್ಟೇ, ಗೊತ್ತಾಯ್ತಾ? ಸ್ಪೆಕ್ಸ್ ಆಗಿರೋದ್ರಿಂದ ಇದು ಸಾಕ್ಷಿ ಗೊತ್ತಾಗುತ್ತೆ. ನಾನು ನೋಡ್ತಿರೋದು ಕಣ್ಣಿಂದ ಅಂತ ಸಾಕ್ಷಿ ಹೇಳುತ್ತೆ. ನಾನು ಕಣ್ಣಿಂದ ನೋಡಲಿಲ್ಲ, ಕಿವಿಯಿಂದ ಕೇಳಿದೆ. ಸಾಕ್ಷಿ ಹಾಗೆ ಗೊತ್ತು ನೋಡಿ. ಈಗ ಅವನು ಕಳ್ಳ ಅಂತ ಹೇಳ್ತಾರೆ, ಕಣ್ಣಿಂದ ನೋಡಿದೆ. ನಾನು ಕಣ್ಣಿಂದ ನಾನೇ ನೋಡಿದೆ ಕದಿಯೋದನ್ನು, ಗೊತ್ತಾಯ್ತಾ? ಇದನ್ನು ಹೇಳ್ಬೇಕಾದ್ರೆ ಇಲ್ಲ ಕಳ್ಳ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ ಅಷ್ಟೇ. ನೋಡಿ, ಸಾಕ್ಷಿ ಜ್ಞಾನ ಎರಡೂ ಬಂದಿದೆ ಅವರಿಗೆ. ಕೇಳಿಸ್ಕೊಂಡು ಬಂದ ಜ್ಞಾನ ಬೇರೆ, ಕಣ್ಣಿಗೆ ಕಂಡು ಬೇರೆ. ಅರ್ಥ ಆಯ್ತಾ? ಕೆಲಸ ನಾನು ಆಗವಿಂದ ನೋಡಿದ್ದೇನೆ, ಯಾವುದೋ ಒಂದು ಪೇಪರ್ ಸಿಕ್ತು ಅದರಲ್ಲಿ ನೋಡಿದ್ದೇನೆ, ಫೋಟೋ ಇತ್ತು ಒಂದು, ಆ ಥರ ಹೇಳ್ಬೋದು. ನಾನು ಸಾಕ್ಷಿ ಹೇಳೋದಿಲ್ಲ. ಇಷ್ಟಾದರೂ ಕೂಡ ಇಷ್ಟು ಹೇಳ್ಬೋದು ನಾನು ಅಷ್ಟೇ. ಬಟ್ ಕಳ್ಳನೇ ಗ್ಯಾರಂಟಿನ ಅದು ಹೇಳೋ ಶಕ್ತಿ ನಮಗಿಲ್ಲ. ಅರ್ಥ ಆಯ್ತಾ? ಸಾಕ್ಷಿ ಅಷ್ಟು ಆನೆಸ್ಟಾಗಿ ಮಾತಾಡುತ್ತೆ. ಅದ್ರ ಬಗ್ಗೆನೇ ಆ್ಯಕ್ಚುಲಿ ಸಾಕ್ಷಿ ಅಂತ ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡಿದ್ದಿಲ್ಲ ನಾವು. ಶಾಸ್ತ್ರಕ್ಕೆ ಎಂಟ್ರಿನೇ ಆಗಿಲ್ಲ ಅಂತ ಅರ್ಥ. ಶಾಸ್ತ್ರ ಎಂಟ್ರಿ ಆಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಬೇಕು ಸಾಕ್ಷಿ ಕಾನ್ಸೆಪ್ಟ್. ಅದು ಆಚಾರ ಸಿದ್ಧಾಂತದ ಮೇನ್ ಅದೇ. ಹಾಂ, ಸಾಕ್ಷ್ಯದ ಪದ ಉಪಯೋಗಿಸ್ತಾರೆ. ಈ ರೀತಿ ಸಾಕ್ಷ್ಯ ಯಾರು ಹೇಳಿ? ಜೀವನ ಸ್ವರೂಪ, ಜೀವನ್ನೇ ಒಪ್ಪದಿದ್ರೆ ಅದೇನು ಉಪಯೋಗಿಸ್ತಾರೆ? ಹೊರತೋಯ್ತು. ಜೀವನ ಸ್ವರೂಪ ಜ್ಞಾನ ಆಗಿದೆ, ಜೀವನ ಸ್ವರೂಪ ಜ್ಞಾನ ಒಪ್ಪಬೇಕು, ಅವೆಲ್ಲ ಒಪ್ಪಬೇಕು. ಅದ್ಯಾವುದು ಒಪ್ಪದೇ ಇದ್ದರೆ ಅದಕ್ಕೇನು ಅರ್ಥ ಆಗುತ್ತೆ. ಕೋರ್ಟಲ್ಲಿ ಸಾಕ್ಷಿ ಶಬ್ದಕ್ಕೆ ಅರ್ಥ ಬೇರೆ. ನೋಡಿದವನು ಇವನು ಅಲ್ಲೇ ಅಲ್ಲ, ನೋಡಿದವನು ಸಾಕ್ಷಿ ಅಷ್ಟೇ.
ಇಲ್ಲಿ ನಾವೇ ಸಾಕ್ಷಿ, ನಮಗೆ ನೋಡಿದವನಲ್ಲ, ನಮ್ಮದೇ ಸಾಕ್ಷಿ. ಆ ರೀತಿ ವ್ಯತ್ಯಾಸ ತಿಳ್ಕೊಳ್ತಾ ಹೋದಂತೆ ಕ್ಲಿಯಾರಿಟಿ ಬರ್ತಾ ಹೋಗುತ್ತೆ. ಹಾಂ, ಫಸ್ಟು ಪ್ರತ್ಯಭಿಜ್ಞಾ ಮಾಡಬೇಕಾದ್ರೆ ಬರೋದು ಯಾವುದರಿಂದ? ಸಂಸ್ಕಾರ ಎಲ್ಲಿತ್ತು? ಮನಸ್ಸಿನಲ್ಲಿತ್ತು, ಸಾಕ್ಷಿಯೊಳಗಿಲ್ಲ. ಮತ್ತೆ ಅದನ್ನು ಇಂಟರ್ಪ್ರಿಟ್ ಮಾಡೋದೇನೋ ಸಾಕ್ಷಿ ಇಂಟರ್ಪ್ರಿಟ್ ಮಾಡುತ್ತದೆ. ಮೊದಲು ಮನಸ್ಸಿನ ಹೆಲ್ಪ್ ತೊಗೊಂಡು ಇಂಟರ್ಪ್ರಿಟ್ ಮಾಡ್ತದೆ. ಗೊತ್ತಾಯ್ತಾ? 100% ಅಂತ ಗೊತ್ತಾಗ ಪೂರ್ತಿ ರಿಸೀವ್ ಮಾಡೋದು. ಅವರಿದ್ದಾಗಿರ್ತಾರೆ ಕೆಲವರು ಟ್ವಿನ್ಸ್ ಒಂದೇ ರೀತಿ ಕಾಣಿಸ್ತಾರೆ. ಅವನೊಂದು ತಿಳ್ಕೊಂಡ್ಬಿಟ್ರೆ ಅವನು ನೋಡಿದ್ರೆ ಅವನಾಗಿರೋದಿಲ್ಲ. ಅಲ್ಲಿ ಕೈ ಕೊಡು, ಸಾಕ್ಷಿ ಮೋಸ ಹೋಗಿಬಿಡೋದು. ಅದಕ್ಕೆ ರಿಸೀವ್ ಮಾಡಲ್ಲ. ಸುಮ್ಮನೆ ಇದ್ದಾಗ ಹೋಗ್ತಿರುತ್ತೆ ಅಷ್ಟೇ. ಯಾವಾಗ ಕ್ವಶನ್ ಮಾಡ್ತೀರೋ ಅವಾಗ ಸಾಕ್ಷಿ ಅಲರ್ಟ್ ಆಗುತ್ತೆ. ಗೊತ್ತಾಯ್ತಾ? ಅವಾಗ ಉತ್ತರ ಕೊಡೋದು. ಅಲ್ದ ಹೋದರೆ ಎಲ್ಲ ರಿಸೀವ್ ಮಾಡಿದ್ದಷ್ಟು ಸೆಲೆಕ್ಷನ್ ಆಗಿಲ್ಲ. ಅರ್ಥ ಆಯ್ತಾ? ಈಗ ಒಂದು ಪೋಸ್ಟಿಗೆ 100 ಜನ ಅಪ್ಲೈ ಮಾಡ್ತಾರೆ. ಅಷ್ಟೇ ಸರ್ ಚಾನ್ಸ್ ಇದೆಯಾ? ಅಪ್ಲಿಕೇಶನ್ಸ್ ಇದೆ, ರಿಸೀವ್ ಮಾಡಿದ್ದಾನೆ, ರಿಸೀವ್ ಮಾಡಿ ಸೀಲ್ ಹಾಕಿ ಕೊಟ್ಟಿದ್ದಾನೆ. ಅದು ಯಾವುದಕ್ಕೆ ಗ್ಯಾರಂಟಿ ಅಲ್ಲ? ಅದು ಸೆಲೆಕ್ಷನ್ ಇದಕ್ಕಷ್ಟೇ. ಸಾಕ್ಷಿ ಹಾಗೆ ನೋಡುತ್ತೆ. ನಮ್ಗೆ ಎಷ್ಟೋ ಜ್ಞಾನಗಳು ನಮ್ಮದು ಕನ್ಫರ್ಮ್ ಆಗದೆ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಹಾಗೆ ಬಿದ್ದುಬಿಡುತ್ತೆ, ದಂಪಾಗಿ ಬಿದ್ದುಬಿಡುತ್ತೆ. ಅದೆಲ್ಲ ಸಾಕ್ಷಿ ಕೆಪಾಸಿಟಿ ಇಲ್ಲ ಅದಕ್ಕೆ. ಬಸ್ಸಲ್ಲಿ ಹೋಗ್ತಾ ಯಾರೋ ಕಾಣಿಸ್ತಾ ಮಾತಾಡಿಸ್ಬೇಕು, ಮುಂದೆ ಹೋಗ್ಬಿಡುತ್ತೆ. ಆಗಲೇ ಅವನು ಕಂಡನ ಹೌದೋ ಅಲ್ಲೋ ಸಾಲ್ವೇ ಆಗೋದಿಲ್ಲ, ಜನ್ಮದಲ್ಲೇ ಸಾಲ್ವ್ ಆಗೋಲ್ಲ. ಆ ರೀತಿ ನಮಗೆ ಜ್ಞಾನ ಎಷ್ಟಿದೆ ಆ ಥರ ಅಂತ ಕೇಳಿದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ದಂಪಾಗಿ ಬಿದ್ದುಬಿಡುತ್ತೆ ಆ ಕಡೆಗೆಲ್ಲ ಕೊಡು. ಅದು ಕನಸು ಎಲ್ಲೆಲ್ಲೋ ಕಾಣ್ತಿರುತ್ತೆ ಅಷ್ಟೇ. ಬಟ್ ನಾವು ಎಲ್ಲ ವಿಚಾರ ಭಾಳ ಸೀರಿಯಸ್ ಆಗಿ ನೋಡ್ಲಿಕ್ಕೆ ಹೋಗಬಾರ್ದು. ಎಂಡಿಲ್ಲ ಅದಕ್ಕೆ. ಯಾವುದನ್ನು ನೋಡಬೇಕು? ನಮಗೆ ಕನ್ಸರ್ನ್ ಅದು ಮಾತ್ರ. ಈ ಪೇಪರ್ ಕೂಡ ಪ್ರತ್ಯಕ್ಷ ಓದಿದ್ರೆ ಗೋವಿಂದ ಇಡೀ ಸೋತ ಕೊಡ್ಬೇಕಾಗತ್ತೆ. ಬೇಕಾದ ಮಾತ್ರ ಓದಿ ಬಿಟ್ಬಿಡ್ತಾರೆ ಅಷ್ಟೇ. ಕೆಲವು ಅಲ್ಲೇ ಮರ್ತು ಬಿಡ್ತಾರೆ, ಕೆಲವು ಮಾತ್ರ ಜ್ಞಾಪಕ ಇಟ್ಟಿರ್ತಾನೆ ಅಷ್ಟೇ. ಅದು ಅಷ್ಟಿಟ್ಕೊಂಡೇ ಇಷ್ಟು ಕನ್ಫ್ಯೂಷನ್ ಇದಕ್ಕೆ ಸಾಕ್ಷಿಗೆ ಕೆಪಾಸಿಟಿ ಅಷ್ಟಿಲ್ಲ. ಈ ಸಣ್ಣ ಕಂಪ್ಯೂಟರ್ ಜಾಸ್ತಿ ಸೋರ್ಬಿಟ್ಟು ಏನಾಗುತ್ತದ? ಆಗೋದಿಲ್ಲ. ದೊಡ್ಡ ಕಂಪ್ಯೂಟರ್ ಬೇಕಾದ್ರೆ ಮಹಾಯೋಗಿ ಎಲ್ಲ ದೇವರು ಎಲ್ಲ ಎವ್ರಿಥಿಂಗ್ ಗೊತ್ತು, ಇವ್ರಿಗೆ ಎಲ್ಲ ಗೊತ್ತು. ಅದು ಕೆಪಾಸಿಟಿ ಇದಕ್ಕಿಲ್ಲ. ಹಾಲು ಬಸ ಲೆಕ್ಕ ಮಾಡೋ ಕಂಪ್ಯೂಟರ್ಗೆ ಉಳಿದೆಲ್ಲ ಕೊಟ್ಬಿಟ್ರೆ ಭಾಳ ಬರೋದು. ತಿಳಿತಾ? ಆ ಲೆವೆಲಲ್ಲಿ ಯೋಚನೆ ಮಾಡಿದಾಗ ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಅನುಭವಕ್ಕೆ ವಿರೋಧ ಬಂದಾಗ, ಸಾಕ್ಷಿ ಜ್ಞಾನಕ್ಕೆ ವಿರೋಧ ಬಂದಾಗ ಅಂತ ಅರ್ಥ. ಆಗಮಕ್ಕೆ ಪ್ರಾಮಾಣ್ಯ ಇಲ್ಲ. ಏನ್ರಿ ಆಗಮ ಪ್ರಮಾಣ ಅಲ್ಲ ಅಂತೀರಿ ನೀವೀಗ? ಆಗಮ ಪ್ರಮಾಣ ಅಲ್ವಾ? ನೀವು ನಾ ಚಾರ್ವಾಕರತ್ಗೆ ಏನು ಹೇಳ್ಬೇಕಾದ್ರೆ ನಾ ಹೇಳ್ತಿರೋದು ಅನುಭವ ವಿರೋಧ ಬಂದಾಗ ಅಂತ ಹೇಳ್ತಿರೋದು. ಅನುಭವ ವಿರೋಧ ಬಂದಾಗ, ಬರದೇ ಹೋದಾಗ ಹಾಗಿದ್ರೆ ನಮಗೆ ಎಷ್ಟೋ ವಿಷಯ ಹೊಸ ವಿಷಯ ಗೊತ್ತಾಗತ್ತೆ. ಅದ್ರದ್ದು ಅಜ್ಞಾನ ಬೇರೆ, ವಿರೋಧ ಬೇರೆ. ಗೊತ್ತಿದ್ದನ್ನು ತಿಳ್ಕೊಂಡ್ರೆ ವಿರೋಧ ಅಲ್ಲ, ಗೊತ್ತಿದ್ದಕ್ಕೆ ವಿರುದ್ಧ ತಿಳ್ಕೊಂಡ್ರೆ ವಿರುದ್ಧ. ಅದು ದೇವ್ರ ಬಗ್ಗೆ ಏನಿದೆ ಎಲ್ಲ ಹೊಸ ವಿಷಯಗಳೇ. ಅವೆಲ್ಲ ಹೊಸ ವಿಷಯ ಅಂಬೋದು ವಿರುದ್ಧಕ್ಕೆ ಕಾರಣ ಆಗೋದಿಲ್ಲ. ಹೊಸ ವಿಷಯ ಅನುಭವಕ್ಕೆ ವಿರುದ್ಧವಾದ ವಿರುದ್ಧ ಅಂತ ಕರೀತೀವಿ. ಅರ್ಥ ಆಯ್ತಾ? ಆಮೇಲೆ ಜ್ಞಾನ ಕೂಡ ಹಾಗೇನೆ. ಜ್ಞಾನ ಹೆಚ್ಚುತ್ತಾ ಹೋಗ್ಲಿಕ್ಕೆ ಅವಕಾಶ ಇದೆ. ಜ್ಞಾನ ಹೆಚ್ಚಬಹುದು. ಫಸ್ಟ್ ಇಯರ್ ಜ್ಞಾನ, ಸೆಕೆಂಡ್ ಇಯರ್ ಜ್ಞಾನ ಚೇಂಜ್ ಆಗುತ್ತೆ. ಅದು ಬೇರೆ. ವಿರುದ್ಧ ಆಗೋದು ಬೇರೆ. ತಪ್ಪು ತಿಳ್ಕೊಂಡು ವಿರೋಧವಾಗುತ್ತೆ. ಹೆಚ್ಚು ತಿಳ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ತಾರೆ. ಚಿತ್ರಕ್ಕೆ ಒಂದೊಂದೇ ಬಂದು ಚಿತ್ರ ಬರೆದ್ಬಿಟ್ಟ, ಆಮೇಲೆ ಕಲರ್ ಕೊಡೋಕ್ಕೆ ಶುರು ಮಾಡಿ, ಒಂದೊಂದೇ ಕಲರ್ ಕೊಡೋಕ್ಕೆ ಶುರು ಮಾಡಿದ. ಗೊತ್ತಾಯ್ತಾ? ಕಲರ್ ಕೊಟ್ಟ ನೋಡ್ತಾ ಹೋಗ್ತಾರೆ. ಆ ಕಲರ್ ಸೂಟಾಗ ಕಲರ್ ಕೊಟ್ಬಿಟ್ಟು ಕೂದಲೆಲ್ಲ ಬೆಳಗ್ಗೆ ಹಾಕಿಬಿಟ್ಟ. ಗೋವಿಂದ ಲಾಂಗ್ ಕಲರ್ ಕೊಟ್ಟಿದ್ದ. ಒಪ್ಪೋದಿಲ್ಲ. ತರುಣ ಬರಿತಿರೋದು ಹುಡುಗನ ಚಿತ್ರ ಅಂತ ಹೇಳ್ತೀಯ, ಕೊಟ್ಟಿರೋದೆಲ್ಲ ಬಿದ್ದರು. ಹೇಗೆ ಒಪ್ಲಕ್ಕಾಗುತ್ತೆ ಅಂತ ಹೇಳ್ತಾರೆ. ಒಪ್ಲಕ್ಕೆ ಸಾಧ್ಯ ಇಲ್ಲ. ಮ್ಯಾಚಿಂಗ್ ಕೊಡ್ತಾ ಹೋಗು. ನಾವು ನಮ್ಮೊಂದು ಕಾನ್ಸೆಪ್ಟ್ ಇದೆ, ಈ ಥರ ಇರಬೇಕು ಅಂತೇಳಿ. ಉಗುರೆಲ್ಲ ಹಳದಿ ಹಾಕಿಬಿಟ್ಟ, ಹಳದಿ ಉಗುರು ಹಾಕಿಬಿಟ್ಟ, ಹಸಿರು ಉಗುರು ಹಾಕಿಬಿಟ್ಟ. ಚೆನ್ನಾಗಿ ಕಂಡ ಪ್ರಶ್ನೆ. ನ್ಯಾಚುರಲ್ ಅಲ್ಲ. ಅದಕ್ಕೆ ಆರ್ಟಿಸ್ಟ್ಗಳಿಗೆ ಏನು ಗೊತ್ತಿರುತ್ತೆ? ಯಾವಾಗಲೂ ಯಾವುದಕ್ಕೆ ಯಾವ ಕಲರ್ ಹಾಕಬೇಕು ಗೊತ್ತಿರುತ್ತೆ. ಅವಾಗ ಅದು ಕರೆಕ್ಟಾಗಿ ಕಂಡು ನಮಗೆ ಟೆಕ್ನಿಕಲಿ ಏನೋ ತಪ್ಪಿದೆ ಅಂತ ಅನ್ಸೋದು ನಮಗೆ ಯಾವ್ದಂತ ಗೊತ್ತಾಗದೇ ಇರ್ಬೋದು. ಆದರೆ ಮ್ಯಾಚ್ ಆಗೋದು ಮನಸ್ಸು ಗ್ರಹಣ ಮಾಡುತ್ತೆ, ಸರಿ ಇಲ್ಲ ಅಂತ ಹೇಳಿ. ಟೆಕ್ನಿಕಲಿ ಹೇಳ್ಬೇಕಾದ್ರೆ ತಿಳಿದವನಾಗಬೇಕಾದ್ರೆ. ಈಗ ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಆಗಮ ಪ್ರಾಮಾಣ್ಯ ಅನುಭವಸ್ಯ ಅಪ್ರಾಮಾಣ್ಯ ಪ್ರಾಪ್ತಿ. ಇಲ್ಲ ಆಗಮ ಒಪ್ಪುತ್ತೀನಿ, ಅನುಭವ ಒಪ್ಪುದಿಲ್ಲ ಅಂತ ಕೇಳಿದರೆ ದಡ್ಡನೇನಾಗಿದೆ. ಅನುಭವ ಸಾಕ್ಷಿ ಗ್ರಹಣ ಮಾಡಿದಾಗಲೇ ಆಗಮ ಅರ್ಥ ಆಗೋದು. ಅನುಭವ ಒಪ್ಪೋದಿಲ್ಲ, ನಾನು ಸಾಕ್ಷಿ ಆಗಮ ಒಪ್ತೀನಿ ಅರ್ಥ. ಈಗ ಆಗಮಸ್ಯ ಅಪ್ರಾಮಾಣ್ಯ ಪ್ರಾಪ್ತಿ. ಆಗಮಕ್ಕೆ ಅಪ್ರಾಮಾಣ್ಯ ಬಂತು. ಸೊ ಆಗಮ ಪ್ರಮಾಣ ಅಂತ ಅನುಭವ ಆಗಿದ್ದ ಮೇಲೆ ಮುಂದಿನ ಪ್ರಶ್ನೆ. ಅನುಭವನೇ ಒಪ್ತೆ ಹೋದರೆ ಆಗಮ ಪ್ರಮಾಣದ ಏನು ಆಧಾರ ಆಗಿದೆ? ಏನೇ ಆಧಾರ ಕೊಟ್ಟರು ಕೂಡ ಔಷಧಿ ಏನೇ ಇರ್ಬೋದು, ಹೊಟ್ಟೆ ಒಳಗೆ ಹೋದ್ರೆ ತಾನೇ ಕೆಲಸ ಮಾಡೋದು. ಆ ಥರ ಆಯಿತು. ಅದಕ್ಕೆ ಅಪ್ರಾಮಾಣ್ಯ ಬಂತು. ಹೇಳಿದ್ನಲ್ಲ, ಪದಗಳು ಸಿಂಪಲ್ ಆಚಾರ. ಅದಕ್ಕೇನೆ ಎಷ್ಟು ಕಾಂಪ್ಲಿಕೇಟ್ ಮಾಡೋದಿಲ್ಲ ಪದಗಳನ್ನು. ಇವತ್ತೆಲ್ಲ ಬರೀ ಕಾಂಪ್ಲಿಕೇಟ್ ಮಾಡೋ ಅಭ್ಯಾಸ. ನೋಡಿಬಿಟ್ಟು ಅರ್ಥ ಆಗಬಾರ್ದು, ಓದಕ್ಕೆ ಬರಬಾರ್ದು. ಭಾರಿ ವಿದ್ವಾಂಸ ಅನ್ಸ್ಕೊಳ್ಬೇಕು, ಅದು ಬರಬೇಕು. ಆಚಾರ ಹಾಗಲ್ಲ. ಒಂದು ಪದನೂ ಏನಿಲ್ಲ ಅದರೊಳಗೆ, ಡಿಫಿಕಲ್ಟ್ ವರ್ಡ್ಸ್ ಇಲ್ಲ.
ಟೆಕ್ನಿಕಲ್ ಆದ್ದರಿಂದ ದೆಮ್ಸೆಲ್ಸ್ ದೇ ಆರ್ ಡಿಫಿಕಲ್ಟ್ ಅಷ್ಟೇ ಹೊರತು ಅಡಿಷನಲ್ ಡಿಫಿಕಲ್ಟಿ ಇಲ್ಲ ಅದರೊಳಗೆ. ತಿಳಿತಾ? ಅಡಿಷನಲ್ ಡಿಫಿಕಲ್ಟಿ ತರಲಿಕ್ಕೆ ಟ್ರೈ ಮಾಡ್ತಾರೆ. ಅದು ಯಾರು ಬಂದು ಮಾಡಬೇಕು? ಅದು ಅಂಥ ಪ್ರಶ್ನೆ ಅವನು ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳಿದವನಿಗೆ ನೀವು ಇಂಗ್ಲೀಷಲ್ಲಿ ಕೊಡೋ ಉತ್ತರ ಆಗುತ್ತೆ, ಕನ್ನಡದಲ್ಲಿ ಕೇಳಿದವ್ರಿಗೆ ಉತ್ತರ ಕೊಟ್ಟರೆ ತಪ್ಪಾಗುತ್ತೆ. ತಾರ್ಕಿಕ ಬಂದಾಗ ಉತ್ತರ ಕೊಡಿ. ಎಲ್ಲರಿಗೂ ಅದನ್ನೇ ಉಪಯೋಗಿಸ್ಬಿಟ್ರೆ ಪ್ರಶ್ನೆ ಕೇಳಿಲ್ಲ ಅದನ್ನು, ಪ್ರಶ್ನೆನೇ ಕೇಳಿದವನು ಯಾಕೆ ಹೇಳಬೇಕು ಅದನ್ನು? ಅರ್ಥ ಆಯ್ತಾ ಈಗ? ಹೇಳಿದ ನಾನು ಆಗಲೇ ಆಗಮ ಪ್ರಮಾಣ ಅಂತ ಹೋಗಿರೋದು ಅನುಭವಕ್ಕೆ. ಆಗಮ ನಾನು ಒಪ್ತೇನೆ, ಆದರೆ ವಿಷಯ ಒಪ್ಪೋದಿಲ್ಲ ಅಂದರೆ ಆಗ ಅನುಭವ ಒಪ್ಪೋದಿಲ್ಲ. ಆಗಮ ಒತ್ತೀನಿ, ಅನುಭವ ಒಪ್ಪೋದಿಲ್ಲ. ಆಗಮ ಗೊತ್ತಾಗಿರೋದು ಅನುಭವದಿಂದ. ಕಾಂಟ್ರಾಕ್ಟ್ ಮಾಡ್ಕೊಂಡಾಗ ಆಗಲಿಲ್ಲ. ಈಗ ಬಹುಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ ಬಹೂನಾಂ ವಚನೆ ತಸ್ಯೈವ ದರ್ಶನೆ ದಾರ್ಢ್ಯಸ್ಯೈವ ದೃಷ್ಟೇ. ಅಲ್ಲರಿ ಪ್ರತ್ಯಕ್ಷ ಹೇಳಿದ್ದನ್ನ ಆಗಮ ಹೇಳಿದರೆ ಏನಾಗುತ್ತೆ? ಅಲ್ಲಿಗೆ ಅಪೂರ್ವತ ಬರೋದೇ ಇಲ್ಲ. ವಾದ ಇತ್ತಲ್ಲ, ಅಪೂರ್ವತ ಬರೋದೇ ಇಲ್ಲ. ಅವನು ಅದು ಬೇಮಾನ ಅದೇ ತಾನೇ ಅವ್ರಿಗೆ ಅಪೂರ್ವತ ಬರಬೇಕು. ಭೇದ ಅನುಭವ ಸಿದ್ಧ, ಅಭೇದ ಆಗಮ ಸಿದ್ಧ. ಅದು ಅಪೂರ್ವ, ಅದಕ್ಕಾದ್ರೂ ಒಪ್ತೀನಿ ಅಂತ ಹೇಳ್ತಾರೆ. ಅಪೂರ್ವ ಅಂತ ಹೇಳೋದು ಒಪ್ತೀನಿ, ಕರೆಕ್ಟ್. ಇವತ್ತು ಇವತ್ತು ಕೃಷ್ಣನ ದರ್ಶನ ಮಾಡಿ ಬಂದ. ಆಮೇಲೆ ಹೇಳಿದರು ಭಾಳ ಅಲಂಕಾರ ಮಾಡಿದರು. ನಾನು ನೋಡಿದ್ದೆ ಇಲ್ಲ, ಈ ನೋಡಿ ಬಂದೆ. ಓ ಹೌದು, ಅಲಂಕಾರ ಒಪ್ಕೊಂಡು. ಕೃಷ್ಣನೇ ಅಲ್ಲ ಅಂತ ಅಪೂರ್ವ, ಅಲಂಕಾರ ಮಾಡಿ ಅಪೂರ್ವ. ಕೃಷ್ಣ ನೋಡಿದ್ದು ಈ ಕೃಷ್ಣ ಅಲ್ಲ ಅಂತ ಗ್ಯಾರಂಟಿ ಗೊತ್ತಾಯ್ತು, ಇದು ಅಪೂರ್ವ. ಇದು ಆ ರೀತಿ ಮಾಡಿ ಗಲಾಟೆ ಮಾಡ್ತಾರೆ ಎಲ್ಲರೂ. ಈಗ ಎಷ್ಟೋ ಜನ ತಿರುಪತಿ ಶ್ರೀನಿವಾಸರಿಗೆ ಕಾಲೇ ಇಲ್ಲ ಅಂತ ಹೇಳಿದವರು ಇದ್ದಾರೆ, ಗೊತ್ತಾಯ್ತು. ನೋಡೇ ಇಲ್ಲ ಸುಳ್ಳು ಕತೆ ಬುರುಡೆಗಳೆಲ್ಲ ಕೂಡ ಫಸ್ಟ್ ಕ್ಲಾಸ ಕಾಲುಗಳು ಇದೆಲ್ಲ ಇದೆ. 4 ಕೈಗಳೇ ಇಲ್ಲ, ಬರೀ ಊಹಾಪೋಹಗಳು. ಅಲ್ಲಿರೋ ಸ್ತ್ರೀ ವಿಗ್ರಹ ಪುರುಷ ವಿಗ್ರಹನೇ ಅಲ್ಲ, ಬರೀ ವಿಚಾರಗಳಷ್ಟೇ. ನೋಡೇ ಇಲ್ಲ ಫಸ್ಟ್ ಇವರು. ಟಿಕೆಟೇ ಸಿಕ್ಕಿರೋ ನೋಡಿ ಫಸ್ಟು ಅಲ್ಲಿಂದ ಮಾತಾಡ್ತಿರ್ತಾರೆ. ಇದು ತಪ್ಪದು, ಎಲ್ಲ ಸುಳ್ಳುಗಳು. ಅದ್ರ ದೊಡ್ಡ ಬುಕ್ಸ್, ಅದ್ರ ಮೇಲೆ 106 ಬುಕ್ಸ್ಗಳು, ದೊಡ್ಡ ಗೊಂದಲಗಳು. ಗುಡಿಪ ಅಯ್ಯೋ ಹೇಳಿದ್ದಾಳೆ, ಇವರೆಲ್ಲ ನೋಡದೆ ಮಾತಾಡೋ. ಅಲ್ಲಿ ಹೋಗ್ಬಿಟ್ಟು ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ಹಾಗೂ ವಿಷಯ ಗೊತ್ತಾಗೋದು ಬೇರೆ, ವಿಶೇಷ ಗೊತ್ತಾಗಿದ್ರೆ ವಿರೋಧ ಅಲ್ಲ. ಗೊತ್ತಿದ್ದಕ್ಕೆ ವಿರೋಧ ಬಂದರೆ ವಿರೋಧ. ಇವೆರಡು ಎಲ್ಲ ಕ್ಲಾರಿಫಿಕೇಶನ್ ಇರಬೇಕಾದ್ರೆ, ಇಲ್ಲ ಕ್ಲಾರಿಟಿ ಇಲ್ಲದ ಹೋದರೆ ತಪ್ಪಾಗತ್ತೆ. ನೋಡಪ್ಪ, ಬಹುಪ್ರಮಾಣ ಸಂವಾದಕ್ಕೆ ದಾರ್ಢ್ಯ ಹೇತುರೇವ. ಹೆಚ್ಚಿನ ಪ್ರಮಾಣ ಸೇರೋದು ಅಪೂರ್ವತ ಕಡಿಯೋದಿಲ್ಲ, ಕನ್ವಿಷನ್ ಜಾಸ್ತಿ ಮಾಡುತ್ತದೆ. ಇವ್ರು ಬೇರೆ ಅರ್ಥ ಮಾಡ್ಕೊಂಬಿಟ್ರು. ಹೇಳಿದ್ದೇನು ಹೇಳಬಾರ್ದು, ಪ್ರತ್ಯಕ್ಷವಾದ ಆಗಮ ಹೇಳಿಬಿಟ್ರೆ ಏನು ಹೊಸತನ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಹೇಳಬೇಕು ಅಂತ ಅರ್ಥನ ಆಗಿದ್ರೆ, ಹೊಸ ವಿಷಯ ಅಂತ ಹೇಳಿದರೆ ಒಬ್ಬರು ಪಾಸು ಅಂತ ಹೇಳಿದ, ನಂಗೆ ಗೊತ್ತು ಬಿಡು ಅಂತ. ಗೊತ್ತಿಲ್ಲ, ಫಸ್ಟ್ ಕ್ಲಾಸ್ ಏನೇನು? ಓ ಹಾಗಿದ್ರೆ ಸರಿಯಾದ ಬರೀ ಪಾಸ್ ಗೊತ್ತಿದೆ ಈಗಾಗಲೇ, ಗೊತ್ತಾಯ್ತಾ? ಕೆಲಸದ ಮೊದಲೆಲ್ಲ ಹಾಗೆ ಮಾಡ್ತಿದ್ರು. ಆಮೇಲೆ ಕ್ಲಾಸ್ ಅನೌನ್ಸ್ ಮಾಡೋದು ತಕ್ಷಣ ಗೊತ್ತಿಲ್ಲದೆ. ಆಮೇಲೆ ರ್ಯಾಂಕ್ ಅಂತ ಇನ್ನೂ ಅನೌನ್ಸ್ ಮಾಡೋದು. ಆಮೇಲೆ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಅದು ಅಪೂರ್ವ ಆಗ್ತಾ ಬಂತು. ಇದು ಫೇಲ್ ಆಗಿದ್ದು ಅಪೂರ್ವನ ಆಗಿತ್ತು. ಫಸ್ಟ್ ರ್ಯಾಂಕ್ ಬಂದರೆ ಫೇಲ್ ಅಂತ ಹೇಳ್ಬಿಟ್ಟು ಚಪ್ಪಾಳೆ ಹೊಡಿಸ್ಕೊಳಕ್ಕಾಗತ್ತಾ? ಚಪ್ಪಾಳೆ ಹೊಡೆದ್ರೆ ತಲೆ ಮೇಲೆ ಹೊಡಿತಾರೆ. ಚಪ್ಪಾಳೆ ಹೊಡೆಯೋದಿಲ್ಲ, ಕೈಗೆ ಹೊಡಿಕ ತಲೆಗೆ ಹೊಡೆದ್ರಂತೆ ಕೇಳಬೇಕಷ್ಟೆ. ಅದು ಮೂರ್ಖತ. ಇವೆಲ್ಲ ವ್ಯವಸ್ಥೆ, ಪ್ರಮಾಣದ ವ್ಯವಸ್ಥೆ. ಇವೆಲ್ಲ ತಿಳಿದ ಮೇಲೆ ಇದಕ್ಕೆ ತುಪ್ಪ ಸುಳ್ಳೇಳಕ್ಕಾಗಲ್ಲ. ಅದು ಓದೋದು ಹಾಗದೆ. ಅದಕ್ಕೇನೆ ಈಗ ಸ್ಪೆಷಲೈಸೇಷನ್ ಅಂದ್ರೆ ಏನು? ಇನ್ನೂ ಚೆನ್ನಾಗಿ ತಿಳಿಯೋದು ಅಂತ ಅರ್ಥ. ಹೆಚ್ಚು ತಿಳಿಯೋದು, ಚೆನ್ನಾಗಿ ತಿಳಿಯೋದು ಎರಡಾಗತ್ತೆ. ಸ್ಪಷ್ಟತೆ ಹೆಚ್ಚಾಗೋದು, ವಿಷಯ ಆ್ಯಡ್ ಆಗೋದು, ಎರಡು ಸರಿ. ಏನು ತಪ್ಪಲ್ಲ. ಈ ಹಾಲಿದೆ, ಕಾಯಿಸ್ತಾ ಇದು ಹಾಕ್ಕೊಂಡ, ಆಮೇಲೆ ಏಲಕ್ಕಿ ಹಾಕಿದ, ಕೇಸರಿ ಹಾಕಿದ, ಆ್ಯಡ್ ಆಗ್ತಾ ಹೋಯಿತು. ಅಲ್ಲಿ ಏನಾಗಲಿ ಇದು ಬರಲಿಲ್ಲ. ಏನು ಬರಲಿಲ್ಲ? ಅದು ಹಾಲು ಚೇಂಜ್ ಆಗಿಲ್ವಲ್ಲ, ಆದ್ದರಿಂದ ಅದೇನದು ಅದು ಅಪೂರ್ವತ ಇಲ್ಲ ಅಂತ ಹೇಳೋದಿಲ್ಲ. ಅಪೂರ್ವತ ಬರೋದೇ ಆಗ ಪ್ರಮಾಣಾಂತರ ಸಿದ್ಧವಾದಾಗ ಅಪೂರ್ವತೆ ಹೆಚ್ಚುತ್ತಾ ಹೋಗುತ್ತೆ. ಇಲ್ಲದ ವಿರೋಧ. ಡ್ಯಾಗೇಶ್ ಆಚಾರ್ಯ ಹೇಳ್ತಾರೆ, ವಿರೋಧ ಹೇಳಿದ್ರೆ ಅಪೂರ್ವ ಅಂತ ಯಾರು ಹೇಳಿದ್ರು ನಿಮಗೆ? ವಿರುದ್ಧ ಹೇಳಿದ್ರು, ಅಪೂರ್ವ ಅಂತ ಯಾರು ಹೇಳಿದರು? ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೇದಗಳನ್ನು ದೇವರು ಬರೀ ಚೇತನ ಅಂತ ಅಷ್ಟೇ ಹೇಳೋದಾಗಿದ್ದರೆ ಅಪೂರ್ವತೆ ಇರ್ತಿರ್ಲಿಲ್ಲ. ಇಷ್ಟೆಲ್ಲ ಮಾಡಿ ನಾವೋ ಇಷ್ಟು ತಿಳ್ಕೊಂಡು ಇಷ್ಟು ಕಷ್ಟಪಡ್ಬೇಕಾಗಿತ್ತಾ? ಅದು ನಮ್ಮಂತೆನಾ? ಇಷ್ಟೇನಾ? ಅದಿಲ್ಲ. ಕೃಷ್ಣನ ಕಥೆ ಹೇಳ್ತಾ ಅದು ಮಾಡಿದ ಅದ್ಭುತ ಅನುಭವ ನಮ್ಮದಲ್ಲ, ಗೊತ್ತಾಗ್ಬಿಡುತ್ತೆ ಅಷ್ಟೇ. ಭೂತನ ಪ್ರತಿಯೊಂದು ವಿಷಯ ಕೂಡ ಏನಾಗುತ್ತೆ ಅಲ್ಲಿಗೆ? ಕೃಷ್ಣನೇ ಬೇರೆ, ಟೋಟಲ್ ಬೇರೆ ಅಂತ ಗೊತ್ತಾಯ್ತು. ಇದ್ರ ಭಾಗವತ ಕೇಳಿ ಕೃಷ್ಣ ಬೇರೆ ಅಂತ ಗೊತ್ತಾಯ್ತು, ನೀವೇ ಅಂತ ಗೊತ್ತಾಯ್ತು. ಇಷ್ಟು ಕೇಳಿದ ಮೇಲೆ ಒಂದು ಪೃಷ್ಠಪದಿ ಕೇಳಿದೆ, ನಾನೇ ಕೃಷ್ಣ ಅಂತ ಗೊತ್ತಾಯ್ತು. ಒಬ್ಬರು ಹೇಳಿದವರಿದ್ದಾರೆ, ಕೃಷ್ಣ ಇರೋದು ತಿಳ್ಕೊಬಿಟ್ಟಿದ್ದೆ, ಅದು ಕೇಳಿದ್ಮೇಲೆ ಗೊತ್ತಾಯ್ತು ನಾನೇ ಕೃಷ್ಣ ಅಂತೇಳಿ. ಒಬ್ಬರು ಹೇಳಿದವರಿದ್ದಾರ? ಇಷ್ಟು ಸಿನಿಮಾ ನಾಟಕ ನೋಡಿದ್ಮೇಲೆ ನಾನೇ ಅವರು ಅಂತ ತಿಳ್ಕೊಂಡು ಯಾರು ತಿಳ್ಕೊಂಡವ್ರಿದ್ದಾರ? ಒಂದು ಕೇಸ್ ಕೊಟ್ಟರು ಸಾಕು. ನೀವು ಬಾಯ್ಪಾಠ ಮಾಡಿ ಕಳಿಸ್ಬಾರ್ದು ಅಷ್ಟೇ. ನೀವೇ ಸ್ಟಡಿ ಮಾಡಿ ತಲೆ ಚುರುಕಿ ಕಳಿಸಿದ್ರೆ ಅದಾಗಬಾರ್ದು. ಈ ಥರ ಆಗಿದೆ.
ಸೊ ಬಹುಪ್ರಮಾಣ ಸಂವಾದ ಅನ್ನೋದು ಪ್ಲಸ್ ಪಾಯಿಂಟ್ ಆಗಬೇಕೆ ಹೊರತು ಪ್ರಮಾಣ ವಿರೋಧ ಅಂತ ಕರೆಯೋದಿಲ್ಲ. ಅದೇ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಅದೆಲ್ಲ ನೋಡಿದ್ರು ಅಲ್ಲಿಗೆ ಆಗಿದ್ದು 2-3 ಲೈನ್ ಆದರೂ ಕೂಡ ಅದು ಮುಖ್ಯ ಕಾನ್ಸೆಪ್ಟ್